ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹದಿನೆಂಟನೇ ಅಧ್ಯಾಯ, ಕೊನೆ ಅಧ್ಯಾಯ, ಮೋಕ್ಷ ಸನ್ಯಾಸ ಯೋಗ. 59ನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲ. ಅಪ್ ಟು 59th ಶ್ಲೋಕ of the 18th chapter Bhagavad Gita was covered last time. This being the last chapter, lot of important landmark shlokas are there. Ultimately, again and again, Lord has repeatedly conveyed the same message in a different shlokas. It is a sort of a synopsis here. See, the 58th shloka last time. ಈ ಭಗವದ್ಗೀತೆಯಲ್ಲಿ ಇದುವರೆಗೂ ಭಗವಂತ ಎಲ್ಲೆಲ್ಲಿ ಯಾವ ಉಪದೇಶವನ್ನ ಮುಖ್ಯವಾಗಿ ಕೊಟ್ಟಿದ್ದಾನಲ್ಲ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅರ್ಥ ಆಗಲಿ ಅಂತ ಅದನ್ನ ಮತ್ತೆ ಪುನರಾವರ್ತನೆ, ಬೇರೆ ಬೇರೆ ಪದಗಳಿಂದ ಶ್ಲೋಕಗಳಿಂದ ಪುನರಾವರ್ತನೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ನಾವು ನೆನಪಿಟ್ಟುಕೊಳ್ಬೇಕಾಗಿರೋದು, ಕಲಿಯುಗದಲ್ಲಿ ಸಾಮಾನ್ಯರಾಗಿ ನಾವು ಒಂದು ಕರ್ಮಯೋಗ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಒಂದು ಭಕ್ತಿ ಯೋಗ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಸುಲಭದಲ್ಲಿ ನಾವು ಸಾಧನೆಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಎರಡು: ಜ್ಞಾನ ಯೋಗ ಅಥವಾ ಧ್ಯಾನ ಯೋಗ, ಅಥವಾ ಭಗವದ್ಗೀತೆಯಲ್ಲಿ ಬಳಸಿರ್ತಕ್ಕಂತಹ ಶಬ್ದ ಇದೆಯಲ್ಲ ಸಾಂಖ್ಯ ಯೋಗ. ಅದು ನೇರವಾದ ಭಗವಂತನನ್ನು ತಲುಪಲಿಕ್ಕೆ ಇರತಕ್ಕಂಥ ಮಹಾನ್ ಸಾಧನೆ. ಎಲ್ಲರಿಗೂ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆದ್ದರಿಂದ ಜ್ಞಾನ ಯೋಗದಲ್ಲಿ ಅಧಿಕಾರ ಪ್ರಾಪ್ತಿ ಎಲ್ಲರಿಗೂ ಅಷ್ಟು ಸುಲಭದಲ್ಲಿ ಆಗದೇ ಇರೋದ್ರಿಂದ ಕರ್ಮಯೋಗ ಭಕ್ತಿ ಯೋಗಕ್ಕೆ ಭಗವಂತ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ. ಸುಲಭದಲ್ಲಿ ನಾವೆಲ್ಲರೂ ಮಾಡುವಂಥದ್ದು ಅಂತ ಗುರುಗಳದನ್ನು ಯಾವಾಗಲೂ ಹೇಳ್ತಾ ಇದ್ರು. ಕರ್ಮಯೋಗವೇ ಅರ್ಥ ಆಗಲ್ಲಪ್ಪ ಈಗಿನ ಕಾಲದಲ್ಲಿ ಅಂತ ಹೇಳ್ತಾ ಇದ್ರು. ಭಕ್ತಿ 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 ಅಂತ ಹೇಳ್ತಾರೆ, ಆದ್ರೆ ನಿಜವಾದ ಭಕ್ತಿ ಅಂದ್ರೆ ಗೊತ್ತಿಲ್ಲ. ನಿಜವಾದ ಭಕ್ತ ಹೇಗಿರ್ಬೇಕು ಅನ್ನೋದು ಅರ್ಥ ಆಗಲ್ಲ. ಈಗ ನಾವು ನೋಡ್ತಾ ಇರೋದು ಕಲಿಯುಗದಲ್ಲಿ ಪಾರ್ಟ್ ಟೈಮ್ ಭಕ್ತಿ ಅಂತ ತಮಾಷೆಯಾಗಿ ಗುರುಗಳು ಹೇಳ್ತಾ ಇದ್ರು. ಯಾವಾಗ ಎಲ್ಲೋ ಬೆಳಗ್ಗೆನೋ ಸಾಯಂಕಾಲನೋ ನೆನಪಾದಾಗ 5 ನಿಮಿಷ 10 ನಿಮಿಷ ಅಥವಾ 2 ನಿಮಿಷ ಒಂದು ಚೂರು ದೇವರಿಗೆ ಅಂತ ಗೊತ್ತಿರೋ 1-2 ಶ್ಲೋಕ ಹೇಳಿ ಕೈ ಮುಗಿದು ಒಂದು ಊದಿನ ಕಡ್ಡಿಯನ್ನ ಹಚ್ಚಿ ಒಂದು ಹೂ ಏರಿಸಿ ಕುಂಕುಮ ಏರಿಸಿ ಹೊರಟೋಗ್ತಾ ಇರೋದು ನಮ್ಮ ಕೆಲಸಕ್ಕೆ. ನಮಗೆ ಅದು ಪಾರ್ಟ್ ಟೈಮ್ ಭಕ್ತಿ ಅಂತ ಯಾಕೆ ಹೇಳ್ತಾ ಇದ್ರು ಗುರುಗಳು ಅಂತಂದ್ರೆ, ಯಾಂತ್ರಿಕವಾಗಿ ನಮ್ಮ ಮನಸ್ಸು ಭಗವಂತನ ಅರ್ಚನೆ ಪೂಜೆ ಒಂದು ಮಾಡ್ತಾ ಇತ್ತೆ ಹೊರತು ಅದರೊಳಗೆ ತನ್ಮಯಾಗಿ ಮುಳುಗಿ ಭಗವಂತ ನೀನೇ ಸರ್ವಸ್ವಾಪ, ನಾನು ಮಾಡೋದೆಲ್ಲ ನಿನ್ನ ಕರ್ಮಗಳನ್ನೇ ನಿನಗೋಸ್ಕರವೇ ಮಾಡ್ತಾ ಇದ್ದೇನೆ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅನ್ನೋ ಭಾವ ಸುತಾರಾಮ್ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಭಗವಂತ ಅದನ್ನೇ ಒತ್ತಿ ಎಲ್ಲ ಕಡೆ ಹೇಳಿದ್ದಾನೆ. ನೀನು ಮಾಡೋ ಕರ್ಮಗಳನ್ನೆಲ್ಲ ನನಗೆ ಅರ್ಪಣೆ ಮಾಡಿಬಿಡು ಅಂತ. ಅದನ್ನು ಯಾವ ರೀತಿ ಹೇಳಿದ್ದಾನೆ ಅಂದ್ರೆ, ಹೋದ ಸಲದ ಉದಾಹರಣೆ ಬಹಳ ಇಂಪಾರ್ಟೆಂಟ್. ದಿ ಒನ್ ಫ್ರೇಸ್ ಆಫ್ ದ 58th ಶ್ಲೋಕ, ಒನ್ ಅಪ್ಪರ್ ಫ್ರೇಸ್, ಫಸ್ಟ್ ಚರಣ ಇಸ್ ಸೋ ಇಂಪಾರ್ಟೆಂಟ್. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ. ಮತ್ ಪ್ರಸಾದಾತ್ ಅಂತ ಇಲ್ಲಿ 2 ಕಡೆ ಭಗವಂತ ಹೇಳ್ಬಿಟ್ಟಿದ್ದಾನೆ. ನನ್ನ ಅನುಗ್ರಹದಿಂದ ತರಿಷ್ಯಸಿ ಸರ್ವದುರ್ಗಾಣಿ. ಏನಪ್ಪ ಅರ್ಜುನ, ನೋಡಪ್ಪ, ನನ್ನ ಅನುಗ್ರಹ ಇದ್ರೆ ಮಾತ್ರ, ನಾನು ಪ್ರಸನ್ನನಾದರೆ ಮಾತ್ರ
ನೀನು ಎಲ್ಲ ರೀತಿಯ ಪಾಪಗಳಿಂದ, ಕ್ಲೇಶಗಳಿಂದ, ತೊಂದರೆಗಳಿಂದ ಬಿಡುಗಡೆ ಹೊಂದುತ್ತೀಯ. ಯಾವಾಗ there are two things Lord has hinted here. ಒಂದು, you should become ಮಚ್ಚಿತ್ತ. ಇನ್ನೊಂದು ಕಡೆ ಮುಂದೆ ಹೇಳ್ತಾನೆ ಭಗವಂತ ಕೊನೆಯಲ್ಲಿ ಮನ್ಮನಾಭವ ಅಂತ ಹೇಳ್ತಾನೆ. ಮಚ್ಚಿತ್ತ ಅಂದ್ರು ಅದೇ ಅರ್ಥ, ಮನ್ಮನಾಭವ ಅಂದ್ರು ಅದೇ ಅರ್ಥ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸನ್ನು ನನಗೆ ಕೊಡು. ಒಂದು ಲೈನ್ ಶ್ಲೋಕಕ್ಕೆ ಒಂದು ಲೈನ್ ಉದಾಹರಣೆ, ಒಂದು ವ್ಯಾಖ್ಯಾನ. ನಿನ್ನ ಮನಸ್ಸನ್ನು ಅರ್ಪಣೆ ಮಾಡು. ಆಫರ್ ಯುವರ್ ಮೈಂಡ್. ಮಚ್ಚಿತ್ತ, ಸೇಮ್ ಥಿಂಗ್, ಮನ್ಮನಾಭವ. No, in reality what it means, our Gurudev used to say, ಮಚ್ಚಿತ್ತ means, what does it mean? Offer your mind ಅಂದ್ರೆ ನಿನ್ನ ಮನಸ್ಸನ್ನು ಕೊಡುವಂತ ವ್ಯಾಖ್ಯಾನಕಾರ ಹೇಳಿಬಿಟ್ರೆ ಅದು ಕೇಳೋರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ. ಗುರುಗಳು ಹೇಳಿದ ಮಾತಿದೆ. ಆದ್ರಿಂದ ಮಚ್ಚಿತ್ತ ಆಗ್ಲಿ, ಮನ್ಮನಾಭವ ಆಗ್ಲಿ, ಅದರ ಅರ್ಥ ಏನು ಅಂದ್ರೆ ನೀನು ಮಾಡುವ ಎಲ್ಲಾ ಕರ್ಮಗಳನ್ನ ಆತನಿಗೆ, ಭಗವಂತನಿಗೆ ಅರ್ಪಣೆ ಮಾಡುವಂತಹ ಬುದ್ಧಿ ಇರಬೇಕು. ನೀವು ಯಾವುದೇ ಕ್ಷಣದಲ್ಲೋ ಯಾವುದೇ ರೀತಿ ಅದರಿಂದ ಫಲವನ್ನ ನಿರೀಕ್ಷೆ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿರಬೇಕು. ಕರ್ಮಗಳನ್ನ, ನನ್ನ ಕರ್ತವ್ಯ ಕರ್ಮಗಳನ್ನ, ನನ್ನ ವಿಹಿತ ಕರ್ಮಗಳನ್ನ, ನೈಮಿತ್ತಿಕ ಕರ್ಮಗಳನ್ನ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಯಾವ್ಯಾವುದು ಮಾಡಬೇಕೋ ಅದನ್ನ ನಾನು ಕರ್ತವ್ಯ ಪಾರಾಯಣನಾಗಿ ಮಾಡ್ತಾ ಇರೋದು. ಭಗವಂತನ ಪ್ರೀತಿಗೋಸ್ಕರ ಮಾಡೋದು. ನನ್ನ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡೋದು, ಉತ್ಸಾಹದಿಂದ ಮಾಡೋದು. ಗುರುಗಳು ಪದೇ ಪದೇ ಹೇಳೋದು, ನಿಮ್ಮ ಕರ್ಮಗಳನ್ನ ಶಾಸ್ತ್ರ ವಿರುದ್ಧವಾದದ್ದಲ್ಲ, ಶಾಸ್ತ್ರ ವಿಹಿತವಾದಂತಹ ಕರ್ಮಗಳನ್ನ ಉತ್ಸಾಹದಿಂದ, ಶ್ರದ್ಧೆಯಿಂದ ನಿಮ್ಗೆಲ್ಲ ಶಕ್ತಿಯನ್ನು ಅಳವಡಿಸಿ ಮಾಡ್ತಾ ಹೋಗಿ. ಫಲದ ಬಗ್ಗೆ ಆಸೆ ಬೇಡ. ಭಗವಂತನನ್ನ ಮನಸ್ಸಲ್ಲಿ ಸ್ಮರಿಸಿ ಎಲ್ಲವನ್ನೂ ನಿನಗೋಸ್ಕರ ಮಾಡ್ತಾ ಇದ್ದೇನೆ, ಈ ಭಾವ. ಇದನ್ನ ಆಚಾರ್ಯರು ಬಹಳ ಎಷ್ಟೋ ಸಲ ಬಂದಿದೆ ಮಾತು ತಮ್ಮ ಎಲ್ಲಾ ಭಾಷೆಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ವಿವೇಕ ಚೂಡಾಮಣಿನಲ್ಲಿ, ಅದರಲ್ಲೂ ಆತ್ಮಬೋಧದಲ್ಲಿ ಯಾವಾಗಲೂ ಒಂದ್ ಕಡೆ ಹೇಳ್ತಾರೆ, ಕೇವಲ ಈಶ್ವರ ಪ್ರೀತ್ಯರ್ಥಂ ಕರ್ಮಂ ಕುರು ಅಂತ. ಕೇವಲ ಭಗವಂತನ ಪ್ರೀತಿಗೋಸ್ಕರ ನಿಮ್ಮ ಕರ್ಮಗಳನ್ನ ಮಾಡಿ. ಮಚ್ಚಿತ್ತ ಅಂದ್ರೆ ಸೇಮ್ ಥಿಂಗ್. ಆಫರಿಂಗ್ ಯುವರ್ ಮೈಂಡ್ ಟು ಮೀ ಅಂತ ವೆನ್ ಲಾರ್ಡ್ ಸೇಸ್ means offer yourself to me. That is the meaning. Manmanabhava, same thing. Offer yourself to me andre what does it mean again? As our Gurudev has given the Vyakhana here, all your work do it sincerely, with utmost sincerity, with utmost shraddha, having full faith in God. Do all the work. ನಿಮ್ಮ ಎಲ್ಲಾ ಕೆಲಸಗಳನ್ನ ಶ್ರದ್ಧೆಯಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟು ಮಾಡ್ತಾ ಹೋಗಿ. ಅದು ಏನ್ ಫಲ ಬರುತ್ತೆ? ನನಗೆ ಒಳ್ಳೇದಾಗತ್ತಾ, ಕೆಟ್ಟಾಗತ್ತಾ, ನಾನು ಹಿಂಗ್ ಮಾಡೋದು ಸರಿನಾ? ಅದಲ್ಲ. ನಾನು ಹೀಗೆ ಮಾಡೋದ್ರಿಂದ ನನ್ಗೆ ತುಂಬಾ ಒಳ್ಳೇದಾಗ್ಬೇಕು ಈ ರೀತಿ ಆಸೆ ಇಟ್ಕೊಂಡು ಮಾಡೋದು ಅಲ್ಲ. ಅಥವಾ ನಾನು ಮಾಡಿದ್ದಿಂದ ಏನ್ ಫಲವೇ ಬರಲಿಲ್ವಲ್ಲ. ಬಹಳ ಜನ ಈ ಪ್ರಶ್ನೆ ಕೇಳಿದ್ದಾರೆ ಗುರುಗಳು. ನೋ ಯುವರ್ ರಿಯಾಲಿಟಿನಲ್ಲಿ ಉತ್ತರಗಳು ಇದೆ. ಅಯ್ಯೋ, ಇಷ್ಟು ವರ್ಷದಿಂದ ನಾನು ಜಪ ಮಾಡ್ತಾ ಇದ್ದೇನೆ ಗುರುಗಳೇ, ನಾನು ಧ್ಯಾನ ಮಾಡ್ತಾ ಇದ್ದೇನೆ ಗುರುಗಳೇ, ನನಗೇನು ಆಗ್ತಾ ಇಲ್ವಲ್ಲ. I am doing the sadhana sincerely for so many years, for so many months. I don't see any difference in me. Why? Because you are expecting the result somewhere in the mind. Gurudev has told me to do japa. Yes, I am doing it. At the back of the mind, I feel my psyche, the inner subtle ego thinks that since I am doing something, let there be some good reward as early as possible. ನಮಗೆ ಅವಸರ ಜಾಸ್ತಿ. ಗುರುಗಳು ಅದನ್ನು ಯಾವಾಗಲೂ ಹೇಳ್ತಾರೆ. ನೀವು ಯಾಕೆ ಅಷ್ಟು ಮನಸ್ಸನ್ನ ಬಹಳಷ್ಟು ಕಸರತ್ತು ಮಾಡಿ ನನಗೆ ಏನು ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ನಿಮಗೆ ಏನು ಆಗ್ತಾ ಇದೆ ಅನ್ನೋದು ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಅವ್ರ ಗುರುದೇವ್ used to say, all Mahatmas say, transformation happens, nothing goes waste. As our Gurudev repeatedly said, if you are doing japa or meditation or bhajan, nama sankirtan or righteous deeds, ಧರ್ಮಯುಕ್ತವಾಗಿ ನಾವು ಎಲ್ಲ ಭಗವತ್ ಕೆಲಸಗಳನ್ನ ಭಗವಂತನಿಗೋಸ್ಕರ ಮಾಡ್ತಾ ಇದ್ರೆ ಅದರ ಫಲ ಇದ್ದೇ ಇದೆ, ಯಾವುದೂ ನಿಷ್ಫಲ ಆಗೋದಿಲ್ಲ.
ಅದನ್ನೇ ಭಗವಂತ ಹೇಳಿದ್ದು. ಆದ್ದರಿಂದ ಮಚ್ಚಿತ್ತ, ನನ್ನಲ್ಲೇ ನೀನು ಮನಸ್ಸಿಟ್ಟು ನಿನ್ನ ಕೆಲಸವನ್ನು ಮಾಡಿದರೆ ಮುಂದೇನು ಹೇಳ್ತಾನೆ, ಮತ್ಪ್ರಸಾದ ಸರ್ವದುರ್ಗಾಣಿ ತರಿಷ್ಯಸಿ, ನನ್ನ ಕೃಪೆಯಿಂದ ನೀನು ಎಲ್ಲ ರೀತಿಯ ಸಂಸಾರದ ಬಾಧೆಗಳನ್ನು ದಾಟ್ಕೊಂಡು ಹೋಗ್ತೀಯ. ಶೋಕ ಮೋಹದಿಂದ ಯುಕ್ತವಾಗಿರೋ ಸಂಸಾರವನ್ನೇ ದಾಟ್ಕೊಂಡು ಹೋಗ್ತೀಯ ಅನ್ನೋ ಅರ್ಥ. ನಿನ್ನ ಎಲ್ಲಾ ಪಾಪಗಳಿಂದ ದಾಟ್ಕೊಂಡು ಹೋಗ್ತೀಯ, ಎಲ್ಲಾ ವಿಘ್ನಗಳಿಂದ ದಾಟ್ಕೊಂಡು ಹೋಗ್ತೀಯ ಅಂತ. ಸೊ ವೆನ್ ಯು ಆಫರ್ ಯುವರ್ ಸೆಲ್ಫ್ ಟು ಮೀ, you will get over all your difficulties, both physical, mental and spiritual, because of my grace only. This was told last time. ಪದೇ ಪದೇ ಎಲ್ಲಾ ಮಹಾತ್ಮರು ಹೇಳಿರೋದೇನು ಅಂದ್ರೆ, ಆಧ್ಯಾತ್ಮ ದಾರಿ ಬಹಳ ಕಷ್ಟ. ಯಾಕೆ ಅಂದ್ರೆ ಇಲ್ಲಿ ಅಹಂಕಾರಕ್ಕೆ ಎಡೆ ಇಲ್ಲ. ನಾನು ಪಾರಮಾರ್ಥದಲ್ಲಿ ಮುಂದುವರಿತಾ ಇದ್ದೇನೆ, ಧ್ಯಾನವನ್ನು ಮಾಡ್ತಾ ಇದ್ದೇನೆ, ಬೇರೆಯವರಿಗಿಂತ ನಾನು ಉತ್ತಮ. ಯಾಕೆಂದ್ರೆ ನನಗೆ ಗುರುಗಳು ಸಿಕ್ಕಿದ್ದಾರೆ, ಎಲ್ಲರಿಗೂ ಸಿಗದೇ ಇರತಕ್ಕಂತಹ ಗುರುಪ್ರಸಾದ ನನಗೆ ಸಿಕ್ಕಿದೆ. ಆದ್ರಿಂದ ನಾನು ಬಹಳಷ್ಟು ಉತ್ತಮನಾಗಿದ್ದೇನೆ. ಅಹಂಕಾರ ಬಂದ್ರೆ ನಮ್ಮ ಸಾಧನೆ ಅಲ್ಲಿ ಕುಂಠಿತ. ಯಾಕೆ ಅಂದ್ರೆ ಸಾಧನೆಯ ಫಲ, ನಾವು ಯಾವುದನ್ನ ಸಾಧನೆ ಮಾಡ್ತಾ ಇದ್ದೇವೋ ಅದು ಸಾಧ್ಯ ಆಗೋದು ಯಾವಾಗ ಅಂದ್ರೆ ಅದು ಭಗವತ್ ಕೃಪೆಯಿಂದ. ಭಗವಂತನ ಕೃಪೆ ಎಂದು ಬರುತ್ತೆ ಅದು ನಮಗೆ ಗೊತ್ತಿಲ್ಲ, ಭಗವಂತನಿಗೆ ಮಾತ್ರ ಗೊತ್ತು, ಅಥವಾ ಸದ್ಗುರುವಿಗೆ ಮಾತ್ರ ಗೊತ್ತು ಅಂತ ಅರ್ಥ. ಆದ್ರಿಂದ ಅಹಂಕಾರದಲ್ಲಿದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟ ಭಗವಂತ. ಅಥ ಚೇತ್ ತ್ವಂ ಅಹಂಕಾರಾತ್ ನ ಶೋಷ್ಯಸಿ ವಿನಂಕ್ಷ್ಯಸಿ, ನೀನು ನಾಶವಾಗ್ತೀಯ. ಅಹಂಕಾರದಿಂದ ಈ ಮಾತನ್ನ ನೀನು ಕೇಳಿದ್ರೆ ನಾಶವಾಗ್ತೀಯಲ್ಲಪ್ಪ ಅಂತ ಹೇಳಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, 59 ನಿಮಿಷ. ಇಷ್ಟು ಹೇಳಿದ ಮೇಲೆ ಭಗವಂತ ಏನ್ ಹೇಳ್ಬೇಕಾಗಿದೆ? ಅವನು ಯುದ್ಧ ಮಾಡಿಸ್ಬೇಕಲ್ಲ, ಅದು ಮೇಲ್ನೋಟದ ಅರ್ಥ. ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡಿದ್ದಾನಲ್ಲ ಅರ್ಜುನ, ಅದಕ್ಕೆ ಹೇಳ್ಬೇಕಲ್ಲ, ನೋಡಪ್ಪ ಅರ್ಜುನ, ಇಷ್ಟೆಲ್ಲ ನಾನೀಗ ಉಪದೇಶ ಕೊಟ್ಟು ನಾನು ಯುದ್ಧನೇ ಮಾಡಲ್ಲ ಅಂತ ನೀನು ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕೆ? ನಿನ್ನ ಹುಟ್ಟಿನಿಂದ ಸಂಸ್ಕಾರದಿಂದ ಬಂದಿರತಕ್ಕಂಥ ಸ್ವಭಾವ ಏನಿದೆ, ನಿನ್ನ ಕ್ಷಾತ್ರ ಸ್ವಭಾವ ಏನಿದೆ, ಕ್ಷಾತ್ರ ವೃತ್ತಿ ಏನಿದೆ, ನಿನ್ನ ಕ್ಷಾತ್ರ ವರ್ಣ ಏನಿದೆ, ಅದು ನಿನ್ನನ್ನು ಸುಮ್ಮನೆ ಕೂಡಿಸಲ್ಲ. ನೀನು ಇಷ್ಟ ಇರಲಿ ಇಲ್ಲದೆ ಇರಲಿ ಯುದ್ಧ ಮಾಡೋದಂತೂ ಗ್ಯಾರಂಟಿ ಮಾಡು. ಅದನ್ನು ಹೇಳ್ಬೇಕಾಗಿ ಅದು ಮುಂದಿನ ಶ್ಲೋಕ. ಯದಹಂಕಾರಮಾಶ್ರಿತ್ಯ ನ ಯೋತ್ಸೆ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಪ್ರಕೃತಿ ತ್ವಾಂ ನಿಯೋಕ್ಷ್ಯತಿ. ಯದಿ ಅಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ, ಭಗವಂತ ಹೇಳ್ತಾರೆ, ಇಫ್ ಯು ಥಿಂಕ್ ಬಿಕಾಸ್ ಆಫ್ ಯುವರ್ ಇಂಡಿವಿಜುವಲ್ ಈಗೋ that I don't want to take part in the battle against my own kith and kins, if you decide that I will not enter into the war, ನಾನು ಯುದ್ಧ ಮಾಡೋದೇ ಇಲ್ಲ ಅಂತ ನೀನು ಒಂದ್ ವೇಳೆ ಮನಸ್ಸು ಮಾಡಿದ್ರೆ, ನಿಶ್ಚೈಷ ವ್ಯವಸಾಯಸ್ತೆ ಪ್ರಕೃತಿ ತ್ವಾಂ ನಿಯೋಕ್ಷ್ಯತಿ. ಆದರೆ ಆ ರೀತಿ ತಿಳಿದ್ರೆ, ಏಷಃ ವ್ಯವಸಾಯ ತೇ ಮಿಥ್ಯಃ, ನೀನ್ ತಿಳಿದಿರೋ ತಪ್ಪು. What you have thought is totally wrong. Out of pride and ego, if you think I will not enter into war, that is very, very wrong. Because ತ್ವಾಂ ಪ್ರಕೃತಿ ನಿಯೋಕ್ಷಸಿ, ನಿನ್ನ ಸ್ವಭಾವವೇ ನಿನ್ನ ಯುದ್ಧಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವರವರ ವರ್ಣಕ್ಕೆ ಸಂಬಂಧಪಟ್ಟಂತಹ ಹುಟ್ಟಿದಾರಭ್ಯದಿಂದ ಬಂದಿರತಕ್ಕಂತಹ ಸ್ವಭಾವಗಳು ಆತನ ಕರ್ಮಗಳಿಗೆ ಪ್ರೇರೇಪಣೆಯನ್ನು ಕೊಡುತ್ತವೆ. ಸೊ ದ ಇನ್ನೇಟ್ ಟೆಂಡೆನ್ಸೀಸ್, ದ ಇಂಪ್ರೆಷನ್ಸ್ ಕ್ಯಾರಿಡ್ ಫ್ರಮ್ ದ ಪ್ರೀವಿಯಸ್ ಬರ್ತ್ಸ್, ವಿಚ್ ಎಕ್ಸಿಬಿಟ್ ದೆಮ್ಸೆಲ್ಸ್ ಇನ್ ದಿಸ್ ಬರ್ತ್, they induce the karmas to be performed, activities to be performed by the Jivatma in this birth. That is the main point here. ನಮ್ಮ ಕರ್ಮಗಳು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ ಈ ಜನ್ಮದಲ್ಲಿ. ಅದನ್ನ ಮುಂದೆ ಹೇಳ್ತಾ ಇದ್ದಾನೆ ಭಗವಂತ. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನ ಇಚ್ಛಸಿ ಯನ್ಮೋಹಾತ್ ಕರಿಷ್ಯಸಿ ಅವಶೋಪಿ ಯತ್ ತತ್. ಕರ್ತುಂ ನೇಚ್ಛಸಿ ಯನ್ಮೋಹಾತ್
ಕರಿಷ್ಯಸಿ ಅವಶೋಪಿ ಯತ್ತತ್ ಕರ್ತುಂ ನ ಇಚ್ಛಸಿ ಯನ್ಮೋಹಾತ್ ಯತ್ ಮೋಹಾತ್ ಕರ್ತುಂ ನ ಇಚ್ಛಸಿ ಕರಿಷ್ಯಸಿ ಅವಶೋಹಿ ತತ್ ತತ್ ಕರಿಷ್ಯಸಿ ಅವಶೋಹಿ. ನೀನು ಯಾವುದನ್ನ ಮಾಡಲ್ಲ ನಾನಿದು ಮಾಡಲ್ಲ ಅಂತಂದ್ರೂ ಸಹ ನಿನ್ನ ಅಜ್ಞಾನದಿಂದ, ಮೋಹಾತ್ ಅಂದ್ರೆ ಇಲ್ಲಿ ಆ ತಾಮಸ ವೃತ್ತಿಯಿಂದ ಉಂಟಾದಂತ ಅಜ್ಞಾನ ಇದೆಯಲ್ಲ, ನಾನು ಇದನ್ನು ಮಾಡಲ್ಲ ಅನ್ನೋದು, ಅದು ಒಂದು ರೀತಿ ಅಜ್ಞಾನವೇ, ಅದು ಒಂದು ರೀತಿ ಮೋಹ. ಆದ್ರಿಂದ ನೀನು ಮೋಹ ಪರವಶದಿಂದ ಯಾವುದನ್ನ ನೀನು ಮಾಡಲ್ಲ ಯುದ್ಧ ಮಾಡಲ್ಲ, ಅವರೆಲ್ಲ ನನ್ನವರು ಅನ್ನೋ ಒಂದು ತಪ್ಪು ತಿಳುವಳಿಕೆ ಅಜ್ಞಾನ ಇದೆಯಲ್ಲ, ಅನ್ಕೊಂಡ್ರು ಸಹ ಅವಶೋಪಿ ಅವಶಃ ಅಪಿ ತತ್ ಕರಿಷ್ಯಸಿ, ಆ ಕೆಲಸವನ್ನು ಖಂಡಿತ ಮಾಡ್ತೀಯ ನೀನು. ಯಾಕೆ? ಸ್ವಭಾವಜೇನ ಕೌಂತೆಯ ಸ್ವೇನ ಕರ್ಮಣ ನಿಬದ್ಧ. ನಿನ್ನದೇ ನಿನ್ನ ಈ ಕಾರ್ಯ ಪ್ರವೃತ್ತಿಯಿಂದ ನೀನು ಬಂಧಿತನಾಗಿದ್ದೀಯಪ್ಪ, ಅದು ನಿನ್ನ ಸ್ವಭಾವ. ಅದು ಅರ್ಜುನ, ದಿ ವರ್ಕ್ ಫಾರ್ ದ ಬ್ಯಾಟಲ್ ವಿಚ್ ಯು ಡೋಂಟ್ ವಾಂಟ್ ಟು ಡೂ ಆರ್ ಎಂಟರ್ ಇನ್ ಟು ಬಿಕಾಸ್ ಆಫ್ ಅವರ್ಷನ್, helplessly, ultimately, you are bound to perform because of your innate natural activity, ಸ್ವಭಾವ. ನೀನು ಯಾವುದನ್ನು ಮಾಡಲ್ಲ ಅಂತೀಯ, ಅದು ಮಾಡುವಂತ ಪರಿಸ್ಥಿತಿ ಬಂದೇ ಬರುತ್ತಪ್ಪ, ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲಪ್ಪ. ಅದು ಸ್ವಭಾವ ಅಲ್ಲ, ಶಾಸ್ತ್ರ ಸ್ವಭಾವ ನಿಂದಿದೆಯಲ್ಲ, ಮಾಡಬೇಕಲ್ಲ ನೀನು. ಎಷ್ಟೇ ನಾನು ಯುದ್ಧ ಆಗಲ್ಲ ಅಂತ ನೀನು ಶಸ್ತ್ರ ಕೆಳಗಿಟ್ರು, ಎದುರಾಳಿಗಳು ತಮ್ಮ ಶಸ್ತ್ರಗಳಿಂದ, ಬಾಣಗಳಿಂದ, ಗದಗಳಿಂದ ಪ್ರಹಾರ ಶುರು ಮಾಡಿದಾಗ ಆ ಬಾಣಗಳು ನಿನ್ನ ಮೇಲೆ ಬಿದ್ದಾಗ ನೀನು ಸುಮ್ಮನೆ ಕೊಡಕ್ಕಾಗತ್ತಾ? ನಿನಗೆ ಗೊತ್ತಿಲ್ಲದೆ ನೀನು ಬಿಲ್ಲು ಎತ್ತುತ್ತೀಯ, ನಿನಗೆ ಗೊತ್ತಿಲ್ಲದೆ ಬಾಣ ಹೂಡ್ತೀಯ, ನಿನಗೆ ಗೊತ್ತಿಲ್ಲದೆ ನಿನ್ನ ಕರ್ಮವನ್ನು ಮಾಡ್ತೀಯ. ಆದ್ರಿಂದ ಹೆಚ್ಚು ಮಾತನಾಡಬೇಡ, ಯುದ್ಧ ಮಾಡುವವನು ಒಂದು ಇಂಗಿತ. ಇಷ್ಟು ಹೇಳಿ ಮತ್ತೆ ಭಗವಂತ ಆಧ್ಯಾತ್ಮಕ್ಕೆ ಬರ್ತಾ ಇದ್ದಾರೆ. ಬಹಳ ದಿ ನೆಕ್ಸ್ಟ್ ಶ್ಲೋಕ ಇಸ್ ಅಗೇನ್ ಆಸ್ ಅವರ್ ಗುರುದೇವ್ ಲ್ಯಾಂಡ್ ಮಾರ್ಕ್ ಶ್ಲೋಕ. ಬಹಳ ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಶ್ಲೋಕ ಇದೆ. ನಂಬರ್ ಆಫ್ ಟೈಮ್ಸ್ ಯೂಸ್ ಟು ರಿಪೀಟ್ ದ ಫಸ್ಟ್ ಲೈನ್. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ದಿಸ್ ಶ್ಲೋಕ ವಾಸ್ ಸೋ ಡಿಯರ್ ಟು ಅವರ್ ಗುರುದೇವ್. ಒನ್ಸ್ ಐ ರಿಮೆಂಬರ್ ದಿಸ್ ವರ್ಡ್ ತಿಷ್ಠತಿ, ಸರ್ವಭೂತಾನಾಂ ಹೃದ್ದೇಶೇ ಈಶ್ವರ ತಿಷ್ಠತಿ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಭಗವಂತ ಇದ್ದಾನೆ. ತಿಷ್ಠತಿ, ಕುಳಿತಿದ್ದಾನೆ. ಈಸ್ ಪ್ರೆಸೆಂಟ್, ಈಸ್ ಎವರ್ ಪ್ರೆಸೆಂಟ್ ಇನ್ ದಿ ಹಾರ್ಟ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಬೇಕಾದ್ರೆ ಅವರ್ ಗುರುದೇವ್ ದಟ್ ವರ್ಡ್ ತಿಷ್ಠತಿ ಇಟ್ ಸೆಲ್ಫ್ he took out for nearly 20 minutes. The significance of the word why Vyasa Maharshi has used here tishtati. ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಅರ್ಜುನ ಸರ್ವಭೂತಾನಾಂ ಹೃದ್ದೇಶೆ, ಎಲ್ಲ ಜೀವಿಗಳ ಹೃದಯದಲ್ಲಿ ಈಶ್ವರ ತಿಷ್ಠತಿ, ಈಶ್ವರ ಇದ್ದಾನೆ, ಕುಳಿತಿದ್ದಾನೆ. ಅದರ ಅರ್ಥ ಅಲ್ಲಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾ ಇಲ್ಲ. ಭಗವಂತ ಇದ್ದಾನೆ ಅಂದ್ರೆ ಕುಳಿತಿದ್ದಾನೆ ಅಂತ ಅರ್ಥ. ಅವ್ರ ಗುರುದೇವ್ಸ್ ವ್ಯಾಖ್ಯಾನ. Our Gurudev said, why the word Tishtati has come here? That means he is the Lord, the Vasudeva in the heart cave of all organisms. He is ever present, vigilant, with eyes open. He is not sleeping inside your heart. He is not sleeping inside your psyche. He is not sleeping inside your Prut Kamala. But he is ever vigilant, eyes open, sitting, observing, witnessing everything. That was the point our Gurudev hammered. That is why the word used Tishtati. ಎಲ್ಲ ಹೃದಯಗಳ ಜೀವಿಗಳಲ್ಲಿ ಪರಮಾತ್ಮ ಕುಳಿತಿದ್ದಾನೆ ಅಂದ್ರೆ ಜಾಗೃತವಾಗಿದ್ದಾನೆ. ಅಂದ್ರೆ ಅವಾಗೇನು ಅವ್ರ ಗುರುದೇವ್ ಸೆಟ್, ದಿ ಎಂಟಿಟಿ ಹ್ಯಾಸ್ 3 states of natural state in their lifetime, passing through every day. Waking state, the deep sleep state, and the less deep sleep state where the dreams will come, or the dream state. ಪ್ರತಿಯೊಬ್ಬ ಜೀವಿ ಸಾಧಾರಣವಾಗಿ
ಈ 3 ಆಯಾಮಗಳಿರುತ್ತೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಗಾಢ ನಿದ್ದೆ ಬರೋ ಮೊದಲು ಮಲ್ಕೊಂಡಾಗ ನಿದ್ದೆ ಹತ್ತದಾಗಿದ್ರೂ ಮನಸ್ಸು ಇನ್ನೂ ಎಚ್ಚರವಾಗಿರೋದ್ರಿಂದ ಸಂಪೂರ್ಣವಾಗಿ ಸ್ವಪ್ನಗಳು ಬೀಳೋ ಸಮಯ ಆದ್ರಿಂದ ಅದು ಸ್ವಪ್ನಾವಸ್ಥೆ ಅಂತ ಕರೀತಾರೆ ವೇದಾಂತದಲ್ಲಿ. ಆಮೇಲೆ ಗಾಢ ನಿದ್ರಾವಸ್ಥೆ, ಸುಷುಪ್ತಿ. ಈ 3 ಅವಸ್ಥೆಗಳು ಪ್ರತಿ ದಿವಸ ಇರುತ್ತೆ. ಸೊ ಒಬ್ಬ ಮನುಷ್ಯ, ಒಬ್ಬ ಜೀವಿ 3 ಅವಸ್ಥೆಗಳನ್ನು ಪ್ರತಿ ದಿವಸ ಅನುಭವಿಸ್ತಾ ಇರ್ತಾನೆ. ಆದರೆ ಭಗವಂತ ತಿಷ್ಠತಿ, ಗುರುದೇವ್ ಸರ್, ಭಗವಂತನಿಗೆ ಯಾವ ಅವಸ್ಥೆಗಳು ಇಲ್ಲ. ಆ ಎಲ್ಲ ಅವಸ್ಥೆಗಳಿಗೂ ಮೀರಿ ಇರತಕ್ಕಂತಹ ಪರಮಾತ್ಮ ಶಕ್ತಿ. ಅವಸ್ಥಾತೀತ ಅಂತ ಶಬ್ದ ಬರೋದಲ್ಲಿ ಅವಸ್ಥಾತ್ರಯಾತೀತ, ಕರೆಕ್ಟ್ ವೇದಾಂತಿಕ್ ವರ್ಡ್. ಜಸ್ಟ್ ಲೈಕ್ ಗುಣತ್ರಯಾತೀತ, just like kalatrayatitah. In the same way, another word in Vedanta is attribute to the Lord is avastha trayatitah. 3 ಅವಸ್ಥೆಗಳನ್ನು ಮೀರಿದಂತಹ ಶಕ್ತಿ. ಆದ್ದರಿಂದ ಅದು ಪರಮಾತ್ಮ ಶಕ್ತಿ. ಆದ್ದರಿಂದ ಭಗವಂತ ತಿಷ್ಠತಿ ಅಂತ ಹೇಳಬೇಕು. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಸೊ ಯಂತ್ರಾರೂಢಾನಿ ಸರ್ವಭೂತಾನಿ ಮಾಯಯ ಭ್ರಾಮಯನ್, ತನ್ನದೇ ಮಾಯಾಶಕ್ತಿಯಿಂದ ಈ ಯಂತ್ರ ಅಂತಕ್ಕಂಥ ಈ ಶರೀರದಲ್ಲಿರ್ತಕ್ಕಂಥ ಜೀವಿಗಳನ್ನ ಬುಗುರಿ ತರ ತಿರುಗಿಸ್ತಾ ಇದ್ದಾನಲ್ಲಪ್ಪ ಪರಮಾತ್ಮ. ತಿಳ್ಕೊಳಪ್ಪ ಅರ್ಜುನ. ಇಲ್ಲಿ ಇನ್ನೊಂದು ಅರ್ಥ 2ನೇ ಚರಣಕ್ಕೆ ಹೇಳ್ಬಹುದು ಅಂತಂದ್ರೆ, ಅನದರ್ ಇಂಟರ್ಪ್ರಿಟೇಷನ್ ಇಸ್ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ. ಯಂತ್ರಾರೂಢಾನಿ ಸರ್ವಭೂತಾನಿ ಮಾಯಯ ಈಶ್ವರ ಭ್ರಾಮಯನ್. ಅಂದ್ರೆ when you go to the village fair where the revolving disc is there with individual horse idols fixed on which children will sit, each one, and a person is there, he switches on if it is an electric operated instrument, or he will take a handle and revolve it as in the village fairs, so that the disc will rotate with all the horses, wooden horses or plastic horses, on which children are sitting. And it looks as if they are going round and round and round. ಕುದುರೆಗಳು ತಿರುಗ್ತಾ ಇದ್ರೆ ಚಕ್ರದ ಮೇಲೆ, ಆ ಕುದುರೆಯ ಮೇಲೆ ಕುಳಿತಿರೋ ಮಕ್ಕಳ ಖುಷಿ, ನಾವು ತಿರುಗ್ತಾ ಇದ್ದೇವೆ ಅಂತ. ಅದು ಅರ್ಥ ಬರುತ್ತೆ. ಯಂತ್ರಾರೂಢಾನಿ ಸರ್ವಭೂತಾನಿ ಭ್ರಾಮಯನ್ ಮಾಯಯ ಈಶ್ವರ. ತನ್ನದೇ ಮಾಯಾಶಕ್ತಿಯಿಂದ. ಅದು ಅರ್ಥ ಏನು ಅಂದ್ರೆ ಭಗವಂತನೇ ಹೇಳ್ತಾ ಇದ್ದ. ಇಲ್ಲಿ ಭಗವಂತ ಇನ್ ಥರ್ಡ್ ಪರ್ಸನ್ ಈಸ್ ಟಾಕಿಂಗ್. ಗಾಡ್ with the help of his own Maya Shakti is completely he has masked all the living creatures under the hold of his own Maya, in the potency of his own Maya. So all these creatures are completely, thoroughly controlled by his own Maya, and is making them to spin in this life of samsara. ಈ ಸಂಸಾರ ಎಂತಕ್ಕಂತಹ ಈ ಅರಣ್ಯದಲ್ಲಿ ಅಥವಾ ಈ ಮಿಥ್ಯಾ ಸಂಸಾರದಲ್ಲಿ ಮನುಷ್ಯರು ತನ್ನದೇ ಮಾಯಾಶಕ್ತಿಯಿಂದ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇರೋದೇ ಭಗವಂತ. He is using in the third person he is talking here. Earlier in Bhagavad Gita, the same point Lord has mentioned using his first person. नाहं प्रकाशः सर्वस्य योगमाया समावृतः. There he says aham. Here he says Ishvara. But that means both are same ultimately. ಅಲ್ಲಿ ಏನ್ ಹೇಳ್ತಾನೆ ಹಿಂದ್ಗಡೆ, ಯೋಗಮಾಯಾ ಸಮಾವೃತಃ, ನಾನು ನನ್ನದೇ ಆದ ಯೋಗಮಾಯೆಯಿಂದ ನನ್ನನ್ನೇ ನಾನು ಆವರಿಸಿಕೊಳ್ಳಲ್ಪಟ್ಟಿದ್ದೇನೆ. ನನ್ನ ಯೋಗಮಾಯಾ ಶಕ್ತಿಯಿಂದ ನಾನು ಕಾಣದ ಹಾಗೆ ನಿಮಗೆ ಸುತ್ಕೊಂಡ್ಬಿಟ್ಟಿದ್ದೇನೆ. ಆದ್ದರಿಂದ ನಾ ಅಹಂ ಪ್ರಕಾಶಃ ಸರ್ವಸ್ಯ, ಎಲ್ಲರಿಗೂ ನಾನು ಕಾಣೋದಿಲ್ಲ. ಐ ಆಮ್ ಇನ್ವಿಸಿಬಲ್ ಟು ಮೋಸ್ಟ್ ಆಫ್ ದಿ ಲಿವಿಂಗ್ ಬೀಯಿಂಗ್ಸ್ ಬಿಕಾಸ್ ಆಫ್ ಮೈ ಓನ್ ಮಾಯಾ.
Because my own Maya Shakti which has covered me like a veil. ನನ್ನದೇ ಮಾಯಾ ಶಕ್ತಿ ನನ್ನ ಸುತ್ತಲೂ ಇರೋದ್ರಿಂದ ನಾನು ನಿಮಗೆ ಕಾಣೋದಿಲ್ಲಪ್ಪ ಅಂತ. ಅಲ್ಲಿ ನಾನು ಅಂತಾನೆ ಭಗವಂತ ಹೇಳಿದ್ದಾನೆ. ಇನ್ನೊಂದು ಕಡೆ ಇದೇ ಭಗವದ್ಗೀತೆಯಲ್ಲಿ ಭಗವಂತ ಮತ್ತೇನು ಹೇಳ್ತಾನೆ, ಮಮ ಮಾಯಾ ದುರತ್ಯಯ. ಈ ನನ್ನ ಮಾಯಾಶಕ್ತಿ, ಮಮ ನನ್ನ, ಮೈ ಓನ್ ಮಾಯಾಶಕ್ತಿ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ಓವರ್ ಬೈ ಹ್ಯೂಮನ್ ಬೀಯಿಂಗ್ಸ್ ಆರ್ ಬೈ ಲಿವಿಂಗ್ ಕ್ರೀಚರ್ಸ್. Living creatures, living entities cannot cross over, win over my own Maya Shakti. Mama Maya Durutya. Only by my grace it is possible anta understood meaning. The between the lines meaning is, only if I grace you, you can cross over my Maya. You can tear upon the shield of Maya. Without my grace, you can't touch upon the Maya. Because it is my own Shakti. ಅದನ್ನೇ ಈ ವೇದಾಂತದಲ್ಲಿ ಎಲ್ಲ ಕಡೆಗೆ ಭಗವಂತನ ಮಾಯಾ ಶಕ್ತಿಗೆ ಎಷ್ಟೋ ಹೆಸರುಗಳಿದೆ. ಬಹಳ ಸಣ್ಣದು ಮಾಯಾ ಅಂತ ಹೆಸರು, ಮಾಯಾಶಕ್ತಿ ಅಥವಾ ಯೋಗ ಮಾಯೆ, ಅನದರ್ ವರ್ಡ್ ಇನ್ ವೇದಾಂತ. ವಿಷ್ಣು ಮಾಯಾ, ಅನದರ್ ವರ್ಡ್ ಇನ್ ವೇದಾಂತ. ಶ್ರೀ ಮಾಯಾ, ಅನದರ್ ವರ್ಡ್ ಇನ್ ವೇದಾಂತ. ಶ್ರೀಲಕ್ಷ್ಮಿ, ಅನದರ್ ವರ್ಡ್ ಇನ್ ವೇದಾಂತ. ಮೂಲ ಪ್ರಕೃತಿ, ಅನದರ್ ವರ್ಡ್ ಇನ್ ವೇದಾಂತ. ಡಿಫರೆಂಟ್ ಇನ್ಸೈಟ್ಸ್, ಆಲ್ ಅಲ್ಟಿಮೇಟ್ಲಿ ಮೀನ್ ಟು ದಟ್ ಮಾಯಾ ಶಕ್ತಿ, which is neither Sat nor Asat as per Vedanta. Sarasad-rupa. Acharya Shankara Bhagavatpada in Vivek Chudamani, wonderful explanation he has given on Maya Shakti. All this cannot be said here now, right now. He simply starts, what is Maya? Avyakta namni paramesha shakti anirvachaniya. These are the words he uses in explaining Maya. Avyakta namni, it cannot be explained, it has no name, even though we call it as Maya. It is something unique. Paramesha Shakti anirvachaniya. It cannot be explained. Only it can be understood by its work, not by appearance. It has no appearance. It is neither Sat nor Asat. Maya Shakti Sattu alla, Asattu alla. ಭಗವಂತನಿಂದ ಭಿನ್ನವೂ ಅಲ್ಲ, ಅಭಿನ್ನವೂ ಅಲ್ಲ. ಆದ್ರಿಂದ ಅನಿರ್ವಚನೀಯ ಅಂತ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆಯಾ ಸಂದರ್ಭಕ್ಕೆ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ, ಈಶ್ವರ ತನ್ನ ಮಾಯಾಶಕ್ತಿಯಿಂದ ಜನಗಳನ್ನ ಸಮೋಹಗೊಳಿಸ್ತಾ ಇದ್ದಾನೆ, ಬುಗುರಿ ತರ ಆಟ ಆಡಿಸ್ತಾ ಇದ್ದಾನೆ ಜನಗಳನ್ನ. ಈಶ್ವರ ಸರ್ವಭೂತಾನ ಉದ್ದೇಶೇ ಅರ್ಜುನ ತಿಷ್ಠತಿ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಮೂಲಕ್ಕೆ ಬರ್ತಾ ಇದ್ದಾನೆ ಭಗವಂತ. ಆದ್ರಿಂದ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. Second line again he is using the word now, tat prasada. Earlier 2-3 shlokas before he used mat prasada, by my grace. Now he uses the word tat prasadat, by his grace. So that means there is no difference between Ishvara and myself. Lord is making very clear. ಪರಮಾತ್ಮನಾಗಿರ್ತಕ್ಕಂತಹ ಕೃಷ್ಣನೇ ಸ್ವತಃ ಏನ್ ಹೇಳ್ತಾ ಇದ್ದಾನೆ, ಈಶ್ವರನಿಗೂ ನನಗೂ ಯಾವ ಭೇದವೂ ಇಲ್ಲ ಅಂತ ತಿಳ್ಕೊಳಪ್ಪ ಅಂತ ತಿಳ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಇಲ್ಲಿ ಥರ್ಡ್ ಪರ್ಸನ್ ಈಸ್ ಯೂಸಿಂಗ್ ತಮೇವ ಶರಣಂ ಗಚ್ಚ. ಸೊ ಅರ್ಜುನ, ತಮೇವ ಶರಣಂ ಗಚ್ಚ. ಯು ಆಫರ್ ಯುವರ್ ಸೆಲ್ಫ್, ಯು ಸರೆಂಡರ್ ಯುವರ್ ಸೆಲ್ಫ್ ಟು ಹಿಮ್. ಯಾರು? ಈಶ್ವರ, ಗಾಡ್, ಪರಮಾತ್ಮ, ಪರಬ್ರಹ್ಮ. ಈಶ್ವರ ಇನ್ ವೇದಾಂತ ಮೀನ್ಸ್ ದ ಗಾಡ್. ನಿರ್ಗುಣ, ನಿರ್ವಿಶೇಷ, ಶಾಶ್ವತ, ಹೇಳಲಿಕ್ಕೆ ಆಗದೇ ಇರತಕ್ಕಂಥ ವಸ್ತು. ಆದ್ರಿಂದ ಅಜ, ಅಮರ ಎಲ್ಲಾ ಶಬ್ದಗಳು ನಮ್ಮ ಅನುಕೂಲಕ್ಕೆ ವೇದಾಂತ ಬಳಸ್ಕೊಳ್ತಾ ಇದೆ ಹೊರತು ಅದು ಏನು ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ಆದ್ರಿಂದ ಈಶ್ವರ ಅಂತ ಒಂದ್ ಕಡೆ ಹೇಳುತ್ತೆ. ಕೊನೆಗೆ ಉಪನಿಷತ್ತುಗಳು ಏನು ಹೇಳಕ್ಕಾಗದೆ ಕೇವಲ ಬರೀ ತತ್ ಅಂತ ಹೇಳ್ಬಿಡುತ್ತೆ. ಅದು ಈಶ್ವರ, ಬ್ರಹ್ಮ ಪದಾರ್ಥ. ಏನು ಹೇಳಿದ್ರು ಎಲ್ಲಾ ಶಬ್ದಗಳ ಆಶೆ ಇರತಕ್ಕಂಥ ವಸ್ತು, ಎಲ್ಲಾ ಶಬ್ದಗಳನ್ನು ಮೀರಿರತಕ್ಕಂಥ ವಸ್ತು. ಹೆಂಗ್ ಹೇಳಬೇಕು? ಇವು ಈ ತರ. ಈಶ್ವರ ಅಂದ್ರೆ ಇಲ್ಲಿ ಈಶ್ವರ ಅಂದ್ರೆ ಶಿವ ಅನ್ನೋ ಸಾಕಾರ ಮೂರ್ತಿ ಶಿವ ಬೇರೆ, ಈಶ್ವರ ಶಬ್ದ ಬೇರೆ. ಈಶ್ವರ ಮೀನ್ಸ್ ಬ್ರಹ್ಮ ಪದಾರ್ಥ, ಪರಬ್ರಹ್ಮ ವಸ್ತು, ಗಾಡ್. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಲುಕ್ ಅರ್ಜುನ, with all your might,
with all your psych and intellectual understanding and mental belief, conviction, devotion, sarvabhavena, with all the belief, conviction, devotion, totally surrender yourself to God. Tam eva sharanam gaccha, surrender yourself to Him only. Tat prasada, if you surrender yourself to Him, by His grace, Shantim sthanam prapsyasi shashvatam, param shantim sthanam prapsyasi shashvatam. By His grace, tat prasadat, param shantim, parama shantiyanna, ಶಾಶ್ವತಂ ಸ್ಥಾನಂ, ಪರಮ ಪದವನ್ನ ಪ್ರಾಪ್ಸ್ಯಸಿ, ಹೊಂದುತ್ತೀಯ. ಭಗವಂತನ ಕೃಪೆಯಿಂದ ನೀನು ಭಗವಂತನಿಗೆ ಎಲ್ಲ ಭಾವದಲ್ಲಿ ಶರಣಾಗತನಾದರೆ ನಿನ್ನ ಕರ್ಮಗಳ ಮೂಲಕ, ನಿನ್ನ ಭಕ್ತಿಯ ಮೂಲಕ, ಆಚರಣೆಯ ಮೂಲಕ, ನಿನ್ನ ಆರಾಧನೆಯ ಮೂಲಕ, ಧ್ಯಾನದ ಮೂಲಕ, ಜಪದ ಮೂಲಕ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದರೆ, ನಿನ್ನ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರೆ, ಯಾವ ಫಲದ ಆಸೆ ಇಲ್ಲದೆ ನಿಷ್ಕಾಮ ಭಾವದಿಂದ ನಿನ್ನ ದೈನಂದಿನ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಎಲ್ಲವೂ ಬಂತು. ಸರ್ವಭಾವೇನ ಅಂದ್ರೆ ಈ ರೀತಿಯಾಗಿ ಶರಣಾಗತನಾದರೆ ಆತನ ಕೃಪೆಯಿಂದ ನಿನಗೆ ಪರಮ ಶಾಂತಿಯು ಪರಮ ಪದವು ದೊರೆಯುತ್ತದಪ್ಪ ಅರ್ಜುನ. ಲುಕ್ ಅರ್ಜುನ, surrender to Him, that Ishvara, the God alone, by all methods and means at your disposal. So only by His grace, God's grace, you will attain supreme peace, param shanti, supreme peace and the eternal abode. ಶಾಶ್ವತ ಪದ ಯಾವುದು? ಶಾಶ್ವತ ಪದ. ಶಾಶ್ವತ ಪದ ಅಂದ್ರೆ ಯಾವುದು? ಜನ್ಮರಾಹಿತ್ಯ ಸ್ಥಿತಿ. You will never come back to this earth. Again, there is no rebirth at all. This will be the last birth. You will never come back to the cycle of birth and death. You will escape everything. Neither you will go to heaven, nor you will go to hell, but you will enter ಶಾಶ್ವತ ಪದ, ಬ್ರಹ್ಮ ಪದ, ವೈಕುಂಠ, ಪರಮ ಪದ. ಎಲ್ಲಾ ಶಬ್ದಗಳು ಅದಕ್ಕೆ ಹೇಳೋದು. ಎಲ್ಲಿ ಮೂಲವನ್ನ ಸೇರಿದರೆ ನೀನು ವಾಪಸ್ ತಿರುಗಿ ಬರೋದಿಲ್ವೋ ಆ ಮೂಲ ಪದವನ್ನೇ ಸೇರಿಬಿಡ್ತೀಯ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇಷ್ಟು ಹೇಳಿ, now he is logically Lord, because he knows in Kali Yuga all these sermons are meant for Kali Yuga. Please remember, the sermon is given at the end of Dwapara Yuga, at the time of war. After the war, Dwapara ended, Kali Yuga started. So most of these hints given for people like us. Now logically, beautifully, next shloka is so important. It is nothing but pure logic for intellectual people who want to find fault with everything, who want proof for everything in life. ಎಲ್ಲಿದೆ ಭಗವಂತ ಇದ್ದಾನ? ಎಲ್ಲಿದ್ದಾನೆ ತೋರ್ಸಪ್ಪ. ನಮಗ್ ಕಾಣ್ತಾ ಇಲ್ವಲ್ಲ, ನಿಮಗ್ ಕಂಡಿದ್ರೆ ನನ್ಗೆ ಕಾಣ್ತಾ ಇಲ್ವಲ್ಲ, ತೋರ್ಸಪ್ಪ ಅನ್ನೋರಿಗೆ, ಈ ತರಹ ಬುದ್ಧಿ ಇರತಕ್ಕಂಥವ್ರಿಗೆ, ನಾನು ಯಾವುದನ್ನು ನಂಬಲ್ಲ ಅನ್ನುವಂಥ ಸ್ಥಿತಿಲಿರೋರಿಗೆ ಇದು ಭಗವಂತ ಕೊಡ್ತಾ ಇರೋ ಒಂದು ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಆದೇಶ. ಏನು? ಇತಿ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ವಿಮರ್ಶೈತದ ಅಶೇಷೇಣ ಯಥೇಚ್ಛಸಿ ತಥಾ ಕುರು, ಯಥೇಚ್ಛಸಿ ತಥಾ ಕುರು. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ. Passive sentence. So Arjuna, from me so far, this guhyat guhyataram, the most secret, the holiest of the holy, the secret of the secret, most sacred as well as secret, jnanam, this upadesha I have, akhyatam, maya akhyatam, it has been given by me to you. ಇದುವರೆಗೂ ನನ್ನಿಂದ ನಿನಗೆ ಈ ಉಪದೇಶ ಆಗಿದೆ. ಈ ಜ್ಞಾನೋಪದೇಶ ನಾನು ಕೊಟ್ಟಿದ್ದೇನೆ ಅರ್ಜುನ. ಎಂಥ ಜ್ಞಾನೋಪದೇಶ? ಗುಹ್ಯಾತ್ ಗುಹ್ಯತರಂ, ಅತ್ಯಂತ ರಹಸ್ಯವಾದ, ಅತ್ಯಂತ
ಗೋಪನೀಯವಾದಂತಹ ಈ ಪರಮಜ್ಞಾನವನ್ನ ನನ್ನಿಂದ ನಿನಗೆ ಬಂದಿದೆ, ನಾನು ಹೇಳಿದ್ದೇನೆ. ಐ ಹ್ಯಾವ್ ಟೋಲ್ಡ್ ಯು ಸೋ ಫಾರ್ ದಿಸ್ ಜ್ಞಾನಂ, ದಿಸ್ ಉಪದೇಶ ಆಫ್ ವಿಸ್ಡಮ್, ಐ ಹ್ಯಾವ್ ಟೋಲ್ಡ್ ಯು ಸೋ ಫಾರ್. ಯು ಹ್ಯಾವ್ ಹರ್ಡ್. I have answered all your questions also. I have given you extensive upadesha, correct? Then what he says? Vimrushait tat asheshena yatechasi tatha kuru. So now think over, contemplate what I have said, try to see whether you can understand, whether you can implement, whether you can follow, and if you think they are correct, follow them. Otherwise, give it up. ನಾನು ಇದುವರೆಗೂ ಏನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೇನೆ. ಈ ಜ್ಞಾನವನ್ನ ನಿನಗೆ ನೀಡಿದ್ದೇನೆ. ಅತ್ಯಂತ ಗೋಪನೀಯವಾದ, ರಹಸ್ಯವಾದ, ದುರ್ಗಮವಾದಂತಹ ಜ್ಞಾನವನ್ನ ನಿನಗೆ ಕೊಟ್ಟಿದ್ದೇನಪ್ಪ. ನಿನಗೆ ಮನಸ್ಸಿದ್ರೆ ಇದನ್ನ ಸ್ವೀಕಾರ ಮಾಡು, ಇದನ್ನ ಮನನ ಮಾಡು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಸರಿ, ನಿನಗೆ ಇದು ಸರಿ ಕಾಣಲಿಲ್ಲ ಅಂದ್ರೆ ಬಿಟ್ಬಿಡು. ಇಫ್ ಯು ಡೋಂಟ್ ವಾಂಟ್ ಟು ಲಿಸನ್, ಇಫ್ ಯು ಡೋಂಟ್ ವಾಂಟ್ ಟು ಫಾಲೋ, ಗಿವ್ ಇಟ್ ಅಪ್. So you are free to decide. You have a free will whether to follow what I have said or not to follow what I have said. So you deliberate carefully. That is contemplation. ನೀನು ಬಹಳ ನಿಷ್ಠೆಯಿಂದ ಮನನ ಮಾಡು. ನಾನು ಹೇಳಿದ್ದು ಸರಿಯೋ ತಪ್ಪೋ, ಭಗವಂತ ಹಿಂಗೆ ಹೇಳ್ತಾ ಇದ್ದಾನಲ್ಲ, ಸರಿಯೋ ತಪ್ಪೋ. Then act accordingly. So the freedom is given by Lord. That is speciality. Bhagavan Ramana Maharshi used to say, on the question of free will, when the question was there, he said everything is predestined. ನಮ್ಮ ಜೀವನದಲ್ಲಿ ಎಲ್ಲವೂ ಮೊದಲೇ ನಿಶ್ಚಯ ಆಗಿದೆ ಅಂತ ಹೇಳ್ಬಿಟ್ರು ಒಂದ್ ಕಡೆ. ನಿಮ್ದು ಸ್ವಂತ ಇಲ್ಲ, ಎಲ್ಲವೂ ಮೊದಲೇ ನಿಶ್ಚಯ ಆಗಿದೆ. ಎಲ್ಲಾ ಘಟನೆಗಳು ಏನ್ ನಡಿಬೇಕು ನಡೀತಾ ಇದೆ. All that happens by divine will only. Then where is the question of free will when the question came? ಹಾಗಾದ್ರೆ ನಮ್ಮ ಪುರುಷ ಪ್ರಯತ್ನ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ಹಾಗಾದ್ರೆ ನಾವೇನು ಮಾಡೋ ಹಾಗೆ ಇಲ್ವೇ? ಎಲ್ಲವೂ ಮೊದಲೇ ನಿರ್ಧಾರ ಆದ್ರೆ ನಾವೇನ್ ಮಾಡೋದು? ಹಾಗೆ ನಮ್ಗೇನು ಯೋಚನೆ ಮಾಡೋ ಶಕ್ತಿನೇ ಇಲ್ವಾ ಅಂತ ಪ್ರಶ್ನೆ ಬಂದಾಗ ಭಗವಾನ್ ಹೇಳ್ತಾರೆ, ಯು ಹ್ಯಾವ್ ನೋ ಡೌಟ್ ಎ ಫ್ರೀ ವಿಲ್. ಯು ಕ್ಯಾನ್ ಎಕ್ಸೈಸ್ ಯುವರ್ ಫ್ರೀ ವಿಲ್ ಆನ್ ಓನ್ಲಿ ಒನ್ ಕೌಂಟ್. ಹಿ ಸೇಸ್, ನಿಮಗೆ ಪುರುಷ ಪ್ರಯತ್ನ ಸ್ವಾತಂತ್ರ್ಯ ಒಂದಕ್ಕೆ ಮಾತ್ರ ಇದೆ ಅಂತ ಭಗವಾನ್ ಹೇಳಿದ್ರು. ಆನ್ ಓನ್ಲಿ ಒನ್ ಕೌಂಟ್ ಯು ಕ್ಯಾನ್ ಎಕ್ಸಸೈಸ್ ಯುವರ್ ಫ್ರೀ ವಿಲ್, ವೆದರ್ ಟು ಗೋ ಟುವರ್ಡ್ಸ್ ಗಾಡ್ in the sadhana marga and reach God, or not live in this life like any other person. You are born, you will die, you are reborn, you will die, you are reborn, you will die. So be either here only in this samsara. So you have a free will. Mentally either you can go towards paramarthic path, or you can remain in this samsara itself. That much free will you have. ಎಷ್ಟು ಸುಲಭವಾದ, ಬಹಳ ಸುಂದರವಾಗಿ ಹೇಳ್ಬಿಟ್ರು ಭಗವಾನ್. ಹೌದಪ್ಪ, ನಿಮ್ಗೆ ಒಂದೇ ಒಂದು ಸ್ವಾತಂತ್ರ್ಯ ಇದೆ. ಏನು? ಭಗವಂತನ ಕಡೆ ಹೋಗಬೇಕೋ ಬೇಡೋ ಅನ್ನೋ ಸ್ವಾತಂತ್ರ್ಯ ಇದೆ. ಬಹಳ ದಿ ಹೈಯೆಸ್ಟ್ ಬ್ಯೂಟಿಫುಲ್ ಟ್ರೂತ್ he explained in a simple sentence. Same thing Lord is hinting here actually in an indirect way. Indirect way. ಅಂದ್ರೆ ಏನು? If you are destined, you will reach me. See, if you are graced by a guru, you will reach me. If the guru wills, you will reach me. Otherwise, you are in the same samsara of cycle of birth and death. That is what the hint here is given here. ನೀನು ಯೋಚನೆ ಮಾಡಿ ಕಾಂಟೆಂಪ್ಲೇಟ್ ಮಾಡು ಅಂದ್ರೆ ಅರ್ಥ ಏನು? ನಿನಗೆ ಯೋಗ್ಯತೆ ಇದ್ರೆ, ನನ್ನ ಅನುಗ್ರಹ ಇದ್ರೆ ನನ್ನ ಹತ್ರ ಬರ್ತೀಯ. ಈ ಜನ್ಮದಲ್ಲಿ ಅನುಗ್ರಹ ನಂದು ಇಲ್ಲದೆ ಇದ್ರೆ ನೀನು ನನ್ನ ಹತ್ರ ಬರೋದೇ ಇಲ್ಲ. ನಿನಗೆ ಗುರುನೇ ಸಿಗೋದಿಲ್ಲ, ಹೋಗು ಅನ್ನೋ ಅರ್ಥ. ದಟ್ ಇಸ್ ದ ಪಾಯಿಂಟ್ ಹಿಯರ್. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಇಷ್ಟೋಸಿ ಮೇ ದೃಢಂ ಇತಿ ತತಃ ವಕ್ಷ್ಯಾಮಿ ತೇ ಹಿತಂ. Because you are so dearer to me, because I like you so much, not only as a relative, you are my closest friend, you are my disciple. ನೋಡಪ್ಪ ಅರ್ಜುನ, ನೀನು ನನಗೆ ಸಂಬಂಧಿ ಮಾತ್ರ ಅಲ್ಲ, ನನ್ನ
ಅತ್ಯಂತ ಪ್ರೀತಿ ಪಾತ್ರನಾದ ನೀನು ನನ್ನ ಸಖ, ನನ್ನ ಗೆಳೆಯ. 5 ಜನ ಪಾಂಡವರಲ್ಲೇ ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರ, ನನ್ನ ಗೆಳೆಯ, ನನ್ನ ಸಖ, ನನ್ನ ಬಂಧು, ನನ್ನ ಮಿತ್ರ. ಬಹಳ ನಿನ್ನ ಕಂಡ್ರೆ ಅಷ್ಟು ಪ್ರೀತಿ ಇದೆ. ಆ ಪ್ರೀತಿ ಇರೋದ್ರಿಂದ ನಿನ್ನ ಒಳ್ಳೇದಕ್ಕೋಸ್ಕರ ತೇಹಿತಂ ವಕ್ಷ್ಯಾಮಿ, ನಿನ್ನ ಒಳ್ಳೇದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತೀನಿ ಕೇಳು. ಏನ್ ಹೇಳ್ತೀನಿ? ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ. ದಿ ಫಸ್ಟ್ ಲೈನ್ ಹ್ಯಾಸ್ ಆಲ್ರೆಡಿ ಬೀನ್ ರಿಪೀಟೆಡ್ ಅರ್ಲಿಯರ್ ಇನ್ ದ ಭಗವದ್ ಗೀತಾ. ಆಲ್ರೆಡಿ ಇಟ್ ಹ್ಯಾಸ್ ಕಮ್. Again he is repeating the same line. Sarvaguhyatamam bhuyah shunu me paramam vachah. Bhuya means again and again. Already I have said. Again I am telling you. Sarvaguhyatamam me paramam vachah shunu. Bhuyah shunu. Again, finally Arjuna, as a concluding remark, I will tell you again, lastly. Again, the most secret, Guhyatamam, Paramam Vachaha, my complete, total advice in 1 line or in 2 lines, I will tell you now. That means, Lord is hinting that the entire summary of Bhagavad Gita, he is again giving to Arjuna, means to us. Because we forget Allah. What Lord has said in 2nd chapter, I don't remember. I don't even know the name of the 2nd chapter. What Lord has said in 3rd chapter, I don't remember. That is the human psyche. We don't recollect. Lord knows it. That's why he says, again, finally I tell you, remember now. Once again I repeat, listen to me, my supreme sacred knowledge, the sacred word, the sacred advisor, which is really secret as well as sacred, because I like you so much, you are so dearer to me. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಇಷ್ಟು ಹೇಳಿ ಈಗ ಬರ್ತಕ್ಕಂಥದ್ದು ಮುಖ್ಯವಾಗಿ ದಿ ಎಂಡ್ ಆಫ್ ಉಪದೇಶ ಆಫ್ ಲಾರ್ಡ್ ಇನ್ ಭಗವದ್ಗೀತಾ. ದಿ ಎಂಟೈರ್ ಭಗವದ್ಗೀತಾ comprises 700 ಶ್ಲೋಕಾಸ್, correct? And actual Upadesha of the Lord Bhagavan Krishna Paramatma starts from the 11th shloka of the 2nd chapter. Upadesha commences from 11th shloka of the 2nd chapter. There are 18 chapters. Now, the same Upadesha what he commenced, he is closing down in the 18th chapter in the next 2 shlokas. Final 2 shlokas. They are concluding shlokas. 65th and 66th concluding. That means, what we have to remember, as our Gurudev used to say, even if you forget the whole Bhagavad Gita in your lifetime, doesn't matter. Nobody is endowed with that photographic capacity memory to remember all 700 shlokas. Allah. Some shlokas you try to remember. Gurudev used to say that. Some shlokas recite every day. And these last two shlokas count all, they are important because they summarize the entire Upadesha given by Lord. The summary is given by Lord himself. ಭಗವಂತನೇ ಕೊಡ್ತಾ ಇದ್ದಾನೆ ಈ 2 ಶ್ಲೋಕಗಳಲ್ಲಿ. ಇದುವರೆಗೂ ತಾನೇನು ಹೇಳಿದೆ ಅದನ್ನ ಉಪಸಂಹಾರ ರೂಪದಲ್ಲಿ ಕೊಡ್ತಾ ಇದ್ದಾನೆ. 16 ಈ ಶ್ಲೋಕಗಳನ್ನ ನೀವು ನೆನಪಿಟ್ಟುಕೊಂಡು ದಿನ ಹೇಳಿ, ಬಹಳ ಒಳ್ಳೇದಾಗುತ್ತೆ. ಗುರುದೇವರು ಯಾವಾಗಲೂ ಹೇಳೋರು, ಕೊನೆಗೆ ಒಂದು ಮಾತು ಹೇಳೋರು, ದಿನಕ್ಕೆ ಒಂದು 10 ಶ್ಲೋಕ ಹೇಳಿದ್ರು ಸಾಕು. ಭಗವದ್ಗೀತೆ ಎಲ್ಲ ಹೇಳಲಿಕ್ಕೆ ನಮಗೆ ಆಗಲ್ಲ, ನಿಮಗೆ ಟೈಮ್ ಇಲ್ಲ, ಏನೇನೋ ಕಾರಣಗಳಿದೆ, ಸರಿಯಪ್ಪ. ಒಂದು 10 ಶ್ಲೋಕ ಹೇಳ್ಬೋದಲ್ಲ. 10 ಶ್ಲೋಕ ಹೇಳಲಿಕ್ಕೆ 24 ಗಂಟೆಯಲ್ಲಿ ಒಂದು 5 ನಿಮಿಷ 10 ನಿಮಿಷ ಹೇಗಾರು ನಾವು ಜೋಡಿಸ್ಕೊಳ್ಬಹುದು. ಈಗಲೇ ಹೇಳಬೇಕು, ಬೆಳಗ್ಗೆನೇ ಹೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು, ಹಂಗೇನಿಲ್ಲ, ಯಾವ ರೂಲ್ಸೂ ಇಲ್ಲ. ಭಗವದ್ಗೀತೆ ಶ್ಲೋಕವನ್ನ ಮನಸ್ಸು ಶಾಂತವಾಗಿದ್ದಾಗ ಭಗವಂತನ ನೆನೆಸ್ಕೊಂಡು ನೀವು ಕೂತಲ್ಲಿ ಮಲಗದಲ್ಲಿ ಹೇಳಿ. ಗುರುಗಳ ಮಾತಿದು. ಸೊ ದ ಲಾಸ್ಟ್ 2 ಶ್ಲೋಕಾಸ್ ಲಾರ್ಡ್ ಇಸ್ ಗಿವಿಂಗ್ ಎ ಸಿನಾಪ್ಸಿಸ್. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿಮೆ. ಇಷ್ಟೋಸಿಮೆ ಅಂತ ಹೇಳಿ ಇಲ್ಲಿ ಪ್ರಿಯೋಸಿಮೆ ಅಂತ ಹೇಳ್ತಾ ಇದ್ದೇನೆ ಭಗವಂತ.
ಸತ್ಯಂ ತೇ ಪ್ರತಿಜಾನೆ. ನೋಡಪ್ಪ, ಐ ಪ್ರಾಮಿಸ್ ಯು. ಸತ್ಯಂ ತೇ ಪ್ರತಿಜಾನೆ. ಐ ಆಮ್ ಪ್ರಾಮಿಸಿಂಗ್ ಯು. God is giving a promise. Last time, you remember, once it was told. When a man promises another man, he may break it because he is a human being. ಮನುಷ್ಯನ ಬುದ್ಧಿ ಹೇಗೆ ಅಂದ್ರೆ ಮರ್ಕಟ ಬುದ್ಧಿ ಅಂತ, ಕೋತಿ ಬುದ್ಧಿ ಅಂತ. ಮನುಷ್ಯ ಒಂದು ವಚನವನ್ನು ಕೊಟ್ರೆ ತಪ್ಪಿಸ್ಕೋಬಹುದು. ಅಯ್ಯೋ, ನಾನು ಸುಳ್ಳು ಹೇಳ್ಬೋದು, ನಾನು ಕೊಟ್ಟೇ ಇಲ್ಲ ಅಂತ. ಮನುಷ್ಯನ ಸ್ವಭಾವ ಸುಳ್ಳು ಹೇಳೋದು, ವಚನ ಭ್ರಷ್ಟನಾಗೋದು ಸ್ವಭಾವ ಅದು. ಭಗವಂತ ವಚನ ಕೊಟ್ರೆ ವಚನ ಭ್ರಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇದಾಂತ ಸತ್ಯ. ಲಾರ್ಡ್ ಈಸ್ ಗಿವಿಂಗ್ ಅ ಪ್ರಾಮಿಸ್ ಹಿಯರ್. ವಾಟ್ ಇಸ್ ದ ಪ್ರಾಮಿಸ್? ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ. ಸೊ ಈಸ್ ಗಿವಿಂಗ್ ಇಂಜಂಕ್ಷನ್ ಆಫ್ಟರ್ ಇಂಜಂಕ್ಷನ್, ಅಸರ್ಷನ್ ಆಫ್ಟರ್ ಅಸರ್ಷನ್. ಪ್ರತಿಯೊಂದು ತಲೆ ಮೇಲೆ ಹೊಡೆದ ಹಾಗೆ ಬಹಳ ನೇರವಾಗಿ ನಮ್ಮ ಹೃದಯಕ್ಕೆ ತಲುಪುವ ಹಾಗೆ ಗುಂಡಿಟ್ಟು ಹೊಡೆದಾಗಿ ಹೇಳ್ತಾ ಇದ್ದಾರೆ. ಏನು? ಸತ್ಯವಾಗಿ ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಕೇಳು ಅರ್ಜುನ. ಮನ್ಮನಾಭವ, ನೀನು ನಿನ್ನ ಮನಸ್ಸನ್ನು ನನಗೆ ಕೊಟ್ಬಿಡು, ನನ್ನಲ್ಲೇ ಮನಸ್ಸಿರು. ಮದ್ಭಕ್ತ ಭವ, ಭವ ಅಗೇನ್ ಆಡ್ ದಟ್, ನೀನು ನನ್ನ ಭಕ್ತನಾಗೇ ಇದ್ದು ಬಿಡು. ಮದ್ಯಾಜಿ ಭವ, ಆಡ್ ದರ್ ಭವ, ಮದ್ಯಾಜಿ ಭವ, ನೀನು ನನ್ನ ಉಪಾಸನೆಯನ್ನೇ ಮಾಡು, ನನ್ನ ಸಂಕೀರ್ತನೆಯನ್ನೇ ಮಾಡು, ನನ್ನ ಕೀರ್ತನೆಯನ್ನೇ ಮಾಡು, ನನ್ನ ಜಪವನ್ನೇ ಮಾಡು, ನನ್ನ ಬಗ್ಗೆಯೇ ಯೋಚನೆ ಮಾಡು. ಮದ್ಯಾಜಿ ಭವ, ನನ್ನನ್ನ ಪೂಜೆ ಮಾಡು. ಯು ವರ್ಷಿಪ್ ಮೀ ಓನ್ಲಿ, ಯು ಡೂ ಆರಾಧನಾ ಆಫ್ ಮೀ, ಯು ಬಿ ಮೈ ಡಿವೋಟಿ, ಆಫರ್ ಯುವರ್ ಮೈಂಡ್ ಟು ಮೀ. ಮಾಂ ನಮಸ್ಕುರು, ಪ್ರಾಸ್ಟ್ರೇಟ್ ಟು ಮೀ. Prostrate ಅಂದ್ರೆ not only physical prostration, it also subtly mental prostration. ನೀನು ನನಗೇ ನಮಸ್ಕಾರ ಮಾಡು ಅಂದ್ರೆ ಅರ್ಥ ಏನು ಅಂದ್ರೆ ಕೇವಲ ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಒಂದೇ ಅರ್ಥ ಅಲ್ಲ, ಅದೂ ಮಾಡಬೇಕು. ಗೌರವ, ಶ್ರದ್ಧೆ, ಪರಮಾತ್ಮನಲ್ಲಿ ಪ್ರೀತಿ, ಭಕ್ತಿಯಿಂದ ನಾವು ನಮಸ್ಕಾರ ಮಾಡ್ತೇವೆ. ಗುರುವಿಗೆ ನಮಸ್ಕಾರ ಮಾಡ್ತೇವೆ. ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅದರ ಜೊತೆಗೆ ನಮಸ್ಕುರು ಅಂತಂದ್ರೆ ಸಂಪೂರ್ಣ ನೀನು ನನಗೆ ಶರಣಾಗತನಾಗುವಂತ. ಯಾವಾಗ ನಿನ್ನ ತಲೆಯನ್ನ, ಭುಜವನ್ನ ನೆಲಕ್ಕೆ ಸಾಷ್ಟಾಂಗದಲ್ಲಿ ನೀನು ತಾಕ್ಸಿ ನಿನ್ನ ಬಗ್ಗೆ ನಮಸ್ಕಾರ ಮಾಡ್ತೀಯ, ಅಹಂಕಾರ ನಿವೃತ್ತಿ ಆಗೋದಕ್ಕೋಸ್ಕರ, ನೀನು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತನಾಗೋದಕ್ಕೋಸ್ಕರ ಅನ್ನೋ ಭಾವ. ಸೊ ಆಫರ್ ಯುವರ್ ಸೆಲ್ಫ್ ಟು ಮೀ, ಸರೆಂಡರ್ ಟು ಮೀ ಅಂತ ಅರ್ಥ ನಮಸ್ಕಾರ ಅಂದ್ರೆ. ವಿತ್ ಕನ್ವಿಕ್ಷನ್, ಬಿಲೀಫ್ ಅಂಡ್ ಡಿವೋಷನ್, ಪರಾಭಕ್ತಿ, ಸುಪ್ರೀಂ ಡಿವೋಷನ್. ಆಫರ್ ಯುವರ್ ಸೆಲ್ಫ್ ಟು ಮೀ, ಸರೆಂಡರ್ ಯುವರ್ ಸೆಲ್ಫ್ ಟು ಮೀ ಅಂತ ಅರ್ಥ ಅದು. ನಮಸ್ಕಾರ, ನಮಸ್ಕುರು ಮಾಂ. ಇಷ್ಟು ನೀನು ಮಾಡಿದ್ರೆ ಮಾಮೇವ ಏಷ್ಯಸಿ ಸತ್ಯಂ, ನೀನು ನನ್ನನ್ನೇ ಹೊಂದೋದು ಗ್ಯಾರಂಟಿ. ಇದು ಸತ್ಯ ವಚನ. ಯು ಅಟೈನ್ ಮೀ ಓನ್ಲಿ, ಯು ಎಂಟರ್ ಇನ್ ಮೀ ಓನ್ಲಿ. ನೀನು ನನ್ನನ್ನೇ ಪಡಿತೀಯ, ನನ್ನನ್ನ ಹೊಂದ್ಬಿಡ್ತೀಯ. ಅದ್ರ ಅರ್ಥ ಏನು? ನನ್ನ ದರ್ಶನ ಆಗತ್ತೆ ಅಂದ್ರೆ, ನನ್ನ ಸಾಕ್ಷಾತ್ಕಾರ ಆಗತ್ತೆ ಅಂದ್ರೆ, ನಾನು ನಿನಗೆ ಸಿಗ್ತೇನೆ ಅಂತಂದ್ರೆ, ನನ್ನ ಅನುಗ್ರಹ ಆಗತ್ತೆ ಅಂತಂದ್ರೆ ಅರ್ಥ ಏನು ಅಂದ್ರೆ, ನಿನಗೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ, ಸತ್ಯ ಸಾಕ್ಷಾತ್ಕಾರ ಆಗತ್ತೆ. ಯು ವಿಲ್ ಮರ್ಜ್ ಇನ್ ಮೀ ಓನ್ಲಿ, ಯು ವಿಲ್ ಎಂಟರ್ ಇನ್ ಮೀ ಓನ್ಲಿ. ಮಾಮೈ ವೈಶ್ಯಸಿ ಅಂತಂದ್ರೆ ಪುನರ್ಜನ್ಮ ರಾಹಿತ್ಯ ಸ್ಥಿತಿ, ಮತ್ತೆ ನೀನು ವಾಪಸ್ ಬರೋಲ್ಲ. ಅದೇ ಅರ್ಥ, ಇದೇ ಕೊನೆ ಜನ್ಮ, ನೀನು ಮತ್ತೆ ವಾಪಸ್ ಹುಟ್ಟೋದಿಲ್ಲ, ನಿನಗೆ ಪುನರ್ಜನ್ಮವೇ ಇಲ್ಲ. ಶಾಶ್ವತವಾದ ನನ್ನ ಪದವನ್ನು ಸೇರಿಬಿಡ್ತೀಯ, ನನ್ನಲ್ಲಿ ಐಕ್ಯವಾಗಿ ಬಿಡ್ತೀಯ. ಸಂಪೂರ್ಣ ಅದ್ವೈತ ಸ್ಥಿತಿನೂ ಅರ್ಥ ಮಾಮೈ ವೈಶ್ಯಸಿ. ಯು ರಿಯಲೈಸ್ ದ ಬ್ರಹ್ಮನ್ ಅಂಡ್ ಬಿಕಮ್ ಬ್ರಹ್ಮನ್ ಓನ್ಲಿ. ಒನ್ಸ್ ಯು ನೋ ವಾಟ್ ಈಸ್ ಬ್ರಹ್ಮನ್, ಯು ಬಿಕಮ್ ಬ್ರಹ್ಮನ್ ಓನ್ಲಿ ಅಂತ ಅರ್ಥ. ಶ್ರುತಿಗಳ ವಚನದಲ್ಲಿ ಬಹಳ ಮುಖ್ಯವಾದ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದಾರೆ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನು ಅರ್ಥಕೊಂಡಿದ್ದಾರೋ, ಪರಮಾತ್ಮನನ್ನು ಅರ್ಥಕೊಂಡಿದ್ದಾರೋ, ಅವರು ಬ್ರಹ್ಮವೇ ಆಗ್ತಾರೆ ಅಂತ ಗುರುಗಳು ಸದಾಕಾಲ ಹೇಳ್ತಾ ಇದ್ದಾರೆ. ದ ನೋಯರ್ ಆಫ್ ಬ್ರಹ್ಮ, ಹಿಸ್ ವರ್ಡ್ಸ್ ಆರ್ ಸೋ ಸಿಂಪಲ್ ಇಂಗ್ಲಿಷ್. ದ ನೋಯರ್ ಆಫ್ ಬ್ರಹ್ಮ ಬಿಕಮ್ಸ್ ಬ್ರಹ್ಮ ಓನ್ಲಿ. ಅಂದ್ರೆ ದ ನೋಯರ್ ಆಫ್ ದ ಟ್ರೂತ್ ಬಿಕಮ್ಸ್ ದ ಟ್ರೂತ್ ಓನ್ಲಿ. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಸೊ ಮನ್ಮನಾ ಭವ ಮದ್ಭಕ್ತೋ ಭವ ಮದ್ಯಾಜೀ ಭವ. Lord is hinting, offer your
ಮೈಂಡ್ ಅಂದ್ರೆ ಡೂ ನಿಷ್ಕಾಮ ಕರ್ಮ. ಮದ್ಭಕ್ತೋ ಭವ, simple bhakti yoga. So both are indicated here. Manmana bhava, madbhakto bhava means simple nishkama karma yoga and bhakti yoga. If you have that both in you, which is simple, not difficult, definitely you enter me only. When you fix your mind, then you are offering yourself to me in all your actions. ನೀವು ನಿನ್ನನ್ನು ನನಗೆ ಕೊಡೋದು ಅರ್ಥ ಏನ್ರಿ? ನೀವು ಎಲ್ಲಾ ಕೆಲಸಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತ ಅರ್ಥ. ಶ್ರದ್ಧೆಯಿಂದ ಮಾಡ್ತೀರಪ್ಪ, ಅದಕ್ಕೆ ಏನ್ ಫಲ ಅದು ನಿನಗೆ ಬಿಟ್ಟಿದ್ದು, ನನಗಲ್ಲ. ಅದು ಏನ್ ಫಲ ಬರಬೇಕು ಅದು ನಿನಗೆ ಬಿಟ್ಟಿದ್ದು, ನಿನ್ನ ಜವಾಬ್ದಾರಿ, ನಂದಲ್ಲ. ಯಾವ ಮಟ್ಟಕ್ಕೆ ನಮ್ಮಲ್ಲಿ ನಿರಾಸಕ್ತಿ ಇರಬೇಕು ಅಂದ್ರೆ, ಅವರು ಗುರುದೇವ್ ಯೂಸ್ ಟು ಸೇ, ಅನದರ್ ವರ್ಡ್ ಫಾರ್ ಕರ್ಮಯೋಗ ಇಸ್ ಅನಾಸಕ್ತಿ ಯೋಗ. ಅನಾಸಕ್ತಿ ಯೋಗ ಅಂದ್ರೆ ಪ್ಯಾರಾಡಾಕ್ಸ್. ಯು ಆರ್ ವರ್ಕಿಂಗ್ ವಿತ್ ಡಿಲಿಜೆಂಟ್ಲಿ, ಬಟ್ ಇನ್ಸೈಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನಥಿಂಗ್. ಯು ಆರ್ ಡಿಟ್ಯಾಚ್ಡ್. ನೀವು ಒಳಗಡೆ ಯಾವ ಆಸೆ ಇಲ್ಲದೆ ಹೊರಗಡೆಯಿಂದ ಚೆನ್ನಾಗಿ ಕೆಲಸ ಮಾಡೋದು. ನೋಡೋರಿಗೆ ಏನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರಪ್ಪ ಅಂತ. ಒಳಗಡೆಯಿಂದ ಯಾವ ಆಸೆ ಇಲ್ಲ, ಇದು ಮಾಡಬೇಕು ಅಂತಾನೆ ಇಲ್ಲ, ನಮಗೆ ಈ ಕೆಲಸ ಮಾಡಬೇಕು ಅಂತಾನೆ ಇಲ್ಲ. ಬಿಕಾಸ್ ಯು ಹ್ಯಾವ್ ಡಿಸ್ಐಡೆಂಟಿಫೈಡ್ ಯುವರ್ ಸೆಲ್ಫ್ ವಿತ್ ವರ್ಕ್ ಅಂಡ್ ಯುವರ್ ಬಾಡಿ. ಯು ಆರ್ ನೋ ಮೋರ್ ಬಾಡಿ, ಯು ನೋ ದಟ್. ಯು ಆರ್ ನೋ ಮೋರ್ ದ ಮೈಂಡ್. ವೆನ್ ಯು ನೋ ದಟ್, ಯು ಆರ್ ಡೂಯಿಂಗ್ ದ ವರ್ಕ್ ಮೋರ್ ಮಚ್ ಬೆಟರ್ ವೇ. ಅವರು ಗುರುದೇವ್ ಯೂಸ್ ಟು ಸೇ ದಿಸ್. ಅನಾಸಕ್ತಿ ಯೋಗ, another word for karma yoga. So he writes one sentence, our Gurudev, for this so beautiful English sentence. Manmana bhava madbhakto madhyaji mam namaskuru. For the shloka, mamai vaishyasi satyam te pratijane priyosime, he says the best way to overcome all your confusion in life and come out of the crisis in life is to give up all your worries and leave everything to God. Give up all your worries, leave everything to God. This is the Vyakhyana commentary given by our Gurudev for this shloka. If you want to come out of any crisis in life, if you want to come out of any confusion in life, ಯಾವುದೇ ತೊಂದರೆ, ಸಮಸ್ಯೆ, ಸಂದೇಹಗಳು ತುಂಬಾ ಜಾಸ್ತಿ ಆದಾಗ ಎಲ್ಲವನ್ನ ಭಗವಂತನಿಗೆ ಬಿಟ್ಬಿಡೋದು, ಸಮರ್ಪಣೆ ಮಾಡ್ಬಿಡೋದು. ಲೀವ್ ಎವ್ರಿಥಿಂಗ್ ಟು ಹಿಮ್. ಆಗ ಚಿಂತೆಗಳು ತಾನಾಗೆ ಕಡಿಮೆ ಆಗುತ್ತೆ. ಎಲ್ಲ ನಿನಗೆ ಬಿಟ್ಟಿದ್ದೀನಪ್ಪ ಭಗವಂತ, ಅದೇನ್ ಮಾಡ್ತೀನಿ ನೀನು ಮಾಡು. ಆಯ್ತು, ಟ್ರಾನ್ಸ್ಫರ್ ಆಲ್ ದ ಬರ್ಡನ್ ಟು ಹಿಮ್ ಅಂತ. ಸೊ ದಟ್ ಯುವರ್ ಮೈಂಡ್ ಶುಡ್ ಬಿಕಮ್ ಫ್ರೀ, ಬರ್ಡನ್ಲೆಸ್, ವೆಯ್ಟ್ಲೆಸ್. ಆಸ್ ಲಾಂಗ್ ಆಸ್ ಯು ಕ್ಯಾರಿ ದ ವೆಯ್ಟ್, ಯುವರ್ ಹೆಡ್ ವಿಲ್ explode. Simple way, transfer the weight to him only. ನೀ ಇದೆಯಲ್ಲಪ್ಪ, ಅದೇನ್ ಮಾಡ್ತೀವಿ ಮಾಡ್ಕೊಂಡು ಹೋಗೋದು. That is actually what it means. Manmana bhava madbhakto bhava. That is the explanation Gurudev gives. So that is the one of the last shlokas of advice. Correct? Then 66th shloka, he closes the advice. 18ನೇ ಅಧ್ಯಾಯ ಮುಂದಿನ 66ನೇ ಶ್ಲೋಕಕ್ಕೆ ಭಗವಂತನ ಉಪದೇಶ ಮುಗಿಯಿತು. ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನದರ್ ಲ್ಯಾಂಡ್ಮಾರ್ಕ್ ಶ್ಲೋಕ, ಬಹಳ ನಮ್ಮ ಗುರುಗಳಿಗೆ ತುಂಬಾ ಪ್ರಿಯವಾದದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. Sarvadharman parityajya, surrender all your actions to me. Give up all your actions. Don't bother. Without bothering about your actions or karmas. Sarvadharman parityajya mamekam sharanam. You simply take refuge in me only. Put your mind in me only. Ade artha. Manmana bhava andru ade artha. Mamekam sharanam vraja andru ade artha. Ellavu ade artha. ನನ್ನಲ್ಲೇ ಶರಣಾಗತಿಯನ್ನು ಹೊಂದಪ್ಪ ನೀನು, ಎಲ್ಲಾ ನಿನ್ನ ಧರ್ಮಗಳನ್ನ ಮರೆತು ಬಿಟ್ಟು. ಆಚಾರ್ಯ ಶಂಕರ says here, the commentary, for Sarvadharman, he says, it includes this phrase, this collective word includes both dharma and adharma, actions pertaining to dharma, dharmic actions, as well as adharma,
actions of adharma put together comes under Sarvadharma as per Bhagavad-pada's commentary. Sarvadharma, without bothering about all your actions, whether they are as per Shastra injunction or not, without thinking too much on that. ಅಂತ ಅರ್ಥ ಆಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಹೈಯೆಸ್ಟ್ ಲೆವೆಲ್ ಸ್ಟೇಟ್ ಆಫ್ ಮೈಂಡ್, ನಾಟ್ ದಿ ಬಿಗಿನಿಂಗ್ ಲೆವೆಲ್ ಆಫ್ ಸಾಧನಾ. ವೆನ್ ಡು ಯು become enter into that state of mind? You will enter that state where you are not bothered about consequences of the action, whether what I have done is correct or not, right or wrong. ಅದು ಯಾವುದು ಬರಲ್ಲ ಮನಸ್ಸಿಗೆ. ಯಾಕೆ ಅಂದ್ರೆ you disidentify with the body and mind. You know that you are not performing any action. Please remember how jnanis behave. So his body, his walk, he may use filthy language. He may abuse somebody, a jnani. Correct? Huh? He may hit somebody. For onlooker, ivrenta jnani appa iವರು. One example. Yogi Ram Surat Kumar, recently, 2001, great Jivan Mukta, passed away, left off his body in Tiruvannamalai. People who don't know him, when they have gone, if you have gone and seen him, you would have never gone second time, because he was a continuous cigarette smoker. He used to smoke cigarettes. His close disciples, they used to offer cigarette packs. Yogi Ram Surat Kumar in Tiruvannamalai. Same thing true with Nisargadatt Maharaj. He used to smoke always continuously beedis. If you go once, second time you will not go, because you have built-in cycle. You have something in your mind. This is correct, this is wrong. That fellow smokes. He cannot be a jnani. He is a loafer. So you will never go. Never go second time. Same thing true with the Shirdi Baba also. Examples are plenty. Same thing true with Gajanan Maharaj in Maharashtra. He used to always smoke chillum. Sailinga Swami in Kashi, he was always like a Digambara used to be in Kashi Ghat, irrespective of people coming there for bathing purpose or not. He used to sit there. He used to defecate there on the Ghat section only, on the sopanas. Not bothered. So, that is the point. Sarvadharman parityajya mamekam sharanam vraja. Have refuge in me. Forget all your injunctions, your doubts, assertions about vihita, nishiddha karmas, anything like that, anything. Don't bother. Ella ninna ಕರ್ಮಗಳ ಬಗ್ಗೆ ಯೋಚನೆ ಮಾಡದೆ ನೀ ನನ್ನಲ್ಲೇ ಶರಣಾಗು. ಇದು ನಾನು ಮಾಡೋದು ಒಳ್ಳೇದೋ ಕೆಟ್ಟದ್ದೋ, ನಾನು ಮಾಡೋದು ಸರಿನೋ ತಪ್ಪೋ, ಇದು ಮಾಡಬೇಕೋ ಮಾಡಬಾರ್ದು, ಇದು ಮಾಡೋದ್ರಿಂದ ನನಗೆ ಸ್ವರ್ಗ ಸಿಗುತ್ತೋ ಇಲ್ವೋ, ಇದು ಮಾಡೋದ್ರಿಂದ ನನಗೆ ಮೋಕ್ಷ ಸಿಗುತ್ತೋ ಇಲ್ವೋ. ಫರ್ಗೆಟ್ ಆಲ್ ಸಚ್ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಇಟ್ ಮೀನ್ಸ್ ದಟ್. ಫರ್ಗೆಟ್ ಆಲ್ ಸಚ್ ಕ್ವಶನ್ಸ್ ಇನ್ ದ ಮೈಂಡ್. ಡೋಂಟ್ ಹ್ಯಾವ್ ಎನಿ ಶಂಕಾ ಇನ್ ದ ಮೈಂಡ್. ಡೋಂಟ್ ಹ್ಯಾವ್ ಎನಿ ಡೌಟ್ ಇನ್ ದ ಮೈಂಡ್. ಸಿಂಪ್ಲಿ ಸರೆಂಡರ್ ಯುವರ್ ಸೆಲ್ಫ್ ಟು ಮೀ ಅಂತ ಅರ್ಥ ಅದು. So, surrender all your activities to me anta. Sarvadharman parityajya andre another meaning. Offer all your actions to me. Don't bother about the results anta. Matte again karma yoga. See different interpretations for this. Sarvadharman parityajya also means ನಿನ್ನ ಎಲ್ಲಾ ಕರ್ಮಗಳನ್ನ, ನಿನ್ನ ದೈನಂದಿನ ಏನೇನು ಕೆಲಸ ಇದೆಯಲ್ಲಪ್ಪ, ಏನೇನು ಎಲ್ಲವನ್ನು ಮಾಡಪ್ಪ ಶ್ರದ್ಧೆಯಿಂದ, ನನಗೆ ಬಿಟ್ಬಿಡಪ್ಪ. ಅದೇನಾಗ್ಬೇಕು ಆಗುತ್ತೆ, ಫಲ ಏನ್ ಸಿಗ್ಬೇಕು ಸಿಗತ್ತೆ. ನಿಶ್ಚಿಂತೆ ಆಗ್ಬಿಟ್ರೆ ನೀನ್ ಮನಸ್ಸು ನನ್ನಲ್ಲಿ ಇಡು ಸಾಕು. ನೀನು ನನ್ನ ಬಗ್ಗೆ ಯೋಚನೆ ಮಾಡು ಸಾಕು, ನನ್ನ ಬಗ್ಗೆ ಧ್ಯಾನ ಮಾಡು ಸಾಕು, ನನ್ನ ಜಪವನ್ನು ಮಾಡು ಸಾಕು, ನನ್ನ ಗುಣಗಾನವನ್ನ ಮಾಡು, ನನ್ನ ಲೀಲೆಗಳನ್ನ ಕೇಳು, ನನ್ನ ಭಕ್ತಿ ಪೂರ್ವಕವಾಗಿ ಶ್ರವಣ ಮಾಡು, ನನ್ನ ಕಥೆಗಳನ್ನ ಶ್ರವಣ ಮಾಡು, ಅಥವಾ ನನ್ನ ಕೀರ್ತನೆ ಮಾಡು. ಸದಾ ನನ್ನ ನಾಮವನ್ನು ಜಪಿಸ್ತಾ ಇರು, ನಾಮ ಜಪವನ್ನು ಮಾಡು, ಏನಾದ್ರೂ ಮಾಡು, ನನ್ನಲ್ಲೇ ಮನಸ್ಸಿಡು ಅಂತ ಅರ್ಥ ಅದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಹಾಶುಚಃ. ಇನ್ನು ಎಲ್ಲಾ ಪಾಪಗಳಿಂದ, ಸರ್ವ ರೀತಿಯ ಪಾಪಗಳಿಂದ ನಾನು ನಿನಗೆ ಮೋಕ್ಷವನ್ನು ಕೊಡುತ್ತೇನೆ. ಇದು ಭಗವತ್ ವಚನ, ಲಾರ್ಡ್ಸ್ ಪ್ರಾಮಿಸ್. ಅಹಂ ತ್ವಾ ಮೋಕ್ಷಯಿಷ್ಯಾಮಿ ಸರ್ವ ಪಾಪೇಭ್ಯೋ
ಮೋಕ್ಷಯಿಷ್ಯಾಮಿ. ಎಲ್ಲಾ ಪಾಪಗಳಿಂದ, ನಿನ್ನ ಎಲ್ಲಾ ದುರ್ಗುಣಗಳಿಂದ, ನಿನ್ನ ಎಲ್ಲಾ ಕರ್ಮಗಳಿಂದ ಏನು ಮತ್ತೆ ಮತ್ತೆ ಜನ್ಮಗಳು ಬರಬೇಕು ಮುಂದೆ, ಅದೆಲ್ಲವನ್ನೂ ಹೊಡೆದಾಕಿ ನಿನಗೆ ಮೋಕ್ಷವನ್ನೇ ಕೊಟ್ಬಿಡ್ತೇನೆ. ಇದೇ ಜನ್ಮದಲ್ಲೇ ಮೋಕ್ಷವನ್ನು ಕೊಟ್ಬಿಡ್ತೇನೆ. ಮಾ ಶುಚಃ. ಸೊ ಡೋಂಟ್ ಬಾದರ್, ಡೋಂಟ್ ಗ್ರೀವ್, ಡೋಂಟ್ ಕ್ರೈ, ಡೋಂಟ್ ವೀಪ್. ಮಾ ಶುಚಃ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. So I shall free you from all the sins and all the karma phalas you are performing now in this janma, and also karma phalas which are in sanchita of the previous births, yet to be experienced in the future births. Even that also I will burn out. ನಿನ್ನ ಎಲ್ಲಾ ಕರ್ಮ ಫಲಗಳನ್ನ ಈ ಜನ್ಮದ್ದು ಮತ್ತೆ ಸಂಚಿತವಾಗಿ ಹಿಂದಿನ ಜನ್ಮದ್ದು ಏನೇನಿದೆಯೋ ಎಲ್ಲವನ್ನೂ ನಾನು ಹೊಡೆದಾಕ್ತೇನೆ. ಆದ್ದರಿಂದ ನೀನು ಮೋಕ್ಷ ಪ್ರಾಪ್ತಿ, ಅದನ್ನು ದೃಢವಾಗಿ ಹೇಳ್ತಾ ಇದ್ದಾನೆ ಭಗವಂತ. ನೀನು ನನ್ನಲ್ಲೇ ಮನಸ್ಸಿಟ್ರೆ, ಮಾಮೇಕಂ ಶರಣಂ ವ್ರಜ. ಸಿನಾಪ್ಸಿಸ್. ಸಿ ದಿ ಭಗವಂತನ ಕೊನೆಯ ಆಶ್ವಾಸನೆ ಅಂತ ತಿಳ್ಕೊ. ಮಾಮೇಕಂ ಶರಣಂ ವ್ರಜ ಅಂದ್ರೆ ನನ್ನಲ್ಲೇ ಮನಸ್ಸಿಡು, ನನ್ನಲ್ಲಿ ಭಕ್ತಿಯನ್ನಿಡು. ಯಾಕೆ ಭಗವಂತ ಹೇಳ್ತಾ ಇದ್ದಾನೆ? ಕಲಿಯುಗದಲ್ಲಿ ನಮಗೆ ಕರ್ಮಯೋಗ ಭಕ್ತಿಯೋಗ ಎರಡೂ ಸುಲಭದಲ್ಲಿ ಮಾಡುವಂಥದ್ದು, ಬಹಳ ಸುಲಭದಲ್ಲಿ ಮಾಡುವಂಥದ್ದು. ಹೆಚ್ಚು ಮನಸ್ಸಿಗೆ ಕ್ಲೇಶ ಇಲ್ಲದೆ, ಜ್ಞಾನ ಯೋಗದ ಯೋಗ್ಯತೆ ನಮಗೆ ಇಲ್ಲ ಅನ್ನೋ ಪಕ್ಷಕ್ಕೆ, ಧ್ಯಾನ ಯೋಗದ ಯೋಗ್ಯತೆ ನಮಗೆ ಇಲ್ಲ ಅನ್ನೋ ಪಕ್ಷಕ್ಕೆ, ಆ ಅಧಿಕಾರ ನಮಗೆ ಇಲ್ಲ ಅಂತಂದ್ರೆ ಇದು ಎಲ್ಲರಿಗೂ ಇದೆ. ಕರ್ಮಯೋಗ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಬೇಕು. ಬಹಳ ಸುಲಭ. ಗುರುಗಳು ಹೇಳ್ತಾ ಇದ್ರು, ಎಷ್ಟು ಸುಲಭ ಅಂದ್ರೆ ಯಾರು ಮಾಡೋದಿಲ್ಲ ಇದನ್ನ. ಅಷ್ಟು ಸುಲಭ. ಏನಪ್ಪ? ಶ್ರದ್ಧೆಯಿಂದ ನೀನು ಕೆಲಸ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯೋಚನೆ ಮಾಡಬೇಡ ಅದೇನಾಗತ್ತೆ, ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಅದೇನಾಗತ್ತೆ, ನಾನು ಮಾಡಿದ ಸರಿ ನಾ ತಪ್ಪ, ಏನಿಲ್ಲ. ನಿನ್ನ ಕೆಲಸವನ್ನ, ನಿನ್ನ ಪಾಲಿನ ಕರ್ತವ್ಯವನ್ನು ಚೆನ್ನಾಗಿ ಮಾಡಿಬಿಡು ಸಾಕು. ಅದು ಕರ್ಮಯೋಗ ಜೊತೆಗೆ ಭಕ್ತಿ. ಮಾಮೇಕಂ ಶರಣಂ ವ್ರಜ. ಮನ್ಮನಾ ಭವ ಮದ್ಭಕ್ತೋ ಅಂತ ಹಿಂದೆ ಹೇಳಿದ್ದಾನಲ್ಲ, ಅದನ್ನ ಬಿಟ್ಕೊಳ್ಬೇಕು. ಆದ್ದರಿಂದ ಎಲ್ಲ ನಿನ್ನ ಪಾಪಗಳಿಂದ ನಾನು ನಿನ್ನ ಬಿಡುಗಡೆಗೊಳಿಸ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಏನರ್ಥ? ಅದು ಎರಡು ಕೊನೆ ಶ್ಲೋಕದಲ್ಲಿ ಸಮಾಪ್ತಿ ಮಾಡ್ತಾ ಇದ್ದಾನೆ ಭಗವಂತ ತನ್ನ ಉಪದೇಶ ಸಾರವನ್ನ. 11ನೇ ಶ್ಲೋಕದಲ್ಲಿ ಶುರು ಆಯಿತು ಉಪದೇಶ. ಅಶೋಚಾಂ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷ್ಯಸೆ ಗತಾಸೂ ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತ ನ ಅನುಶೋಚಂತಿ ಪಂಡಿತ ಅಂತ ಅಲ್ಲಿ ಹೇಳಿದ. ಜ್ಞಾನಿಗಳು ನ ಅನುಶೋಚಂತಿ, ವ್ಯಥೆ ಪಡೋದಿಲ್ಲ. ವೈಸ್ ಮೆನ್, ತತ್ವದರ್ಶಿ, ಸಮದರ್ಶಿ, ಜ್ಞಾನಿ, ದೇ ನೆವರ್ ನ ಅನುಶೋಚಂತಿ, ನೆವರ್ ಗ್ರೀವ್, ನೆವರ್ ಫೀಲ್ ಸಾರಿ, ನೆವರ್ ವೀಪ್ ಫಾರ್ ಗತಾಸೂನ್ ಚ ಅಗತಾಸೂನ್. ಬದುಕಿರೋರ್ಗಾಗ್ಲಿ ಸತ್ತೋಗಿರೋರ್ಗಾಗ್ಲಿ ಯಾರ ಬಗ್ಗೆನೂ ಅವರು ಅಳೋದಿಲ್ಲ. ನಾವೇನ್ ಮಾಡ್ತೇವೆ? ಮನೆಯಲ್ಲಿ ಜನನ ಆದ್ರೆ ಸಂಭ್ರಮ, ನಗತೇವೆ ಚೆನ್ನಾಗಿ. ಆಹಾ, ಒಂದು ಮಗು ಬಂತು, ಪ್ರವೇಶ ಆಯಿತು ನಮ್ಮ ವಂಶದಲ್ಲಿ. ಒಬ್ಬ ಹಿರಿಯ ವ್ಯಕ್ತಿ ಮನೇಲಿ ತೀರು ಹೋದ್ರೆ ತುಂಬಾ ದುಃಖ ಪಡ್ತೇವೆ, ಅಯ್ಯೋ ಇವರು ತೀರು ಹೋದ್ರು. ಸೊ ಜನನ ಆದಾಗ ನಾವು ಸಂತೋಷ ಪಡ್ತೇವೆ, ಮರಣ ಬಂದಾಗ ಬಹಳ ದುಃಖ ಪಡ್ತೇವೆ. ಆದ್ರೆ ವೈಸ್ ಮೆನ್, ಜ್ಞಾನಿಗಳು, ಪಂಡಿತ ಅಂತ ಅಲ್ಲಿದೆ. ಅಲ್ಲಿ ಪಂಡಿತ ಅಂದ್ರೆ ಜ್ಞಾನಿ ಅನ್ನೋ ಅರ್ಥ ಭಗವಂತ ಹೇಳೋದು. ನಾನು ಶೋಚಂತಿ ಪಂಡಿತ. ಜ್ಞಾನಿ ವಿಲ್ ನೆವರ್ ವೀಪ್ ಐದರ್ ಫಾರ್ ದ ಲಿವಿಂಗ್ ಆರ್ ಫಾರ್ ದ ಡೆಡ್. ಅಂದ್ರೆ ಅಜ್ಞಾನಿಸ್ ವಿ ವೀಪ್ ಅಂಡ್ ಸಂಬಡಿ ಡೈಸ್ ಇನ್ ಅವರ್ ಫ್ಯಾಮಿಲಿ. ಸೊ ಅಲ್ಲಿಂದ ಶುರು ಆಗಿತ್ತು ನಾ ಅನುಶೋಚಂತಿ ಅಂತ ಹೇಳಿ ಕೊನೆಗೆ ಮಾ ಶುಚಃ. ರಿಮೆಂಬರ್ these two words, in between the two the entire upadesha is there. Jnanis will never weep, he says there, first part of the upadesha. Now he ends, don't weep, ma shucha. So with Guru's grace we stop here today. Vasudeva sutam devam kamsa chanuramardhanam devaki paramanandam krishnam vande jagadgurum mukam karoti vachalam pangvam lambhayate girim ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ
ದೇವಿ ಸರಸ್ವತಿ ವ್ಯಾಸಂ ತಪೋ ಜಯಮುನಿ